ಯೇಸು ಕ್ರಿಸ್ತನೇ ಏನಾಗಿದ್ದಾರೆ, ಮಾರ್ಗವು ಸತ್ಯವೂ ಜೀವವಾಗಿದ್ದಾರೆ ಅಂತ ಹೇಳ್ತಾರೆ. ಯಾಕೆ ಯೇಸು ಕ್ರಿಸ್ತು ಮಾರ್ಗವು ಸತ್ಯವೂ ಜೀವವಾಗಿದ್ದಾರೆ? ಮಾರ್ಗವು ಅನ್ನೋದೇನು? ದೇವರ ಆಜ್ಞೆಗಳು. ಯೇಸು ಕ್ರಿಸ್ತು ಏನು ಹೇಳ್ತಾರೆ? ನಾನೇ ದೇವರ ಆಜ್ಞೆಯಾಗಿ ಇಳಿದು ಬಂದಿದ್ದೇನೆ ಅಂತ ಹೇಳ್ತಾರೆ. ನಾನೇ ಮಾರ್ಗವು ಸತ್ಯವು, ದೇವರ ಒಂದೇ ಸತ್ಯವು. ಸೊ ನಾನೇ ಮಾರ್ಗವು ಸತ್ಯವು ಜೀವವಾಗಿದೆ. ಅಂದರೆ ನಾವು ಸತ್ತೋಗಿರುವಂಥ ನಮ್ಮನ್ನು ಯೇಸು ಕ್ರಿಸ್ತು ಏನು ಮಾಡ್ತಾರೆ? ತನ್ನ ಆತ್ಮವನ್ನು ಕೊಟ್ಟು ನಮ್ಮನ್ನು ಪುನರ್ಜೀವನ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ನಾನೇ ಮಾರ್ಗವು ಸತ್ಯವೂ ಜೀವವಾಗಿದ್ದೇನೆ. ನನ್ನ ಹೊರತು ತಂದೆಯ ಬಳಿಯಲ್ಲಿ ಬೇರೆ ಯಾರ ಮೂಲಕನೂ ಬರುವುದು ಸಾಧ್ಯವಿಲ್ಲ. ಹಲ್ಲೆಲೂಯ. ಸೊ ಇದನ್ನು, ಈ ಒಂದು ಚಾಪ್ಟರ್ನ ನೀವು ಅರ್ಥ ಮಾಡ್ಕೊಬೇಕಾದ್ರೆ ನಾವೆಲ್ಲಿ ಬಂದು ಮುಗಿಸ್ತಾ ಇದ್ದಾರೆ ಅಂದರೆ, ದೇವರು 31 ಯೋಹಾನ 14:31 ಮುಗಿಸಿದ್ವಿ. ಏನಂತ? ಇಲ್ಲಿ ನನಗೂ ಗೊತ್ತೋ ದೇವ್ರಿಗೆ ಗೊತ್ತೋ, ಅಥವಾ ಈ ಒಂದು ಲೋಕದಲ್ಲಿ ಇರುವಂಥ ಒಂದು ಪಿಶಾಚಿ ನನಗೆ ವಿರೋಧವಾಗಿ ಬರ್ತಾ ಇದ್ದಾನೆ, ಅವನನ್ನು ಜಯಿಸೋಕ್ಕಾಗಲ್ಲ. ಆದರೆ ಈ ಜನರು ದೇವರ ಪ್ರೀತಿಯನ್ನು ಏನು ಮಾಡಬೇಕು? ನಾನು ದೇವ್ರ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಅರ್ಥ ಮಾಡ್ಕೊಬೇಕು. ಸೊ ಇದು ಹೇಳ್ತಾರೆ. ಇದರಿಂದ ನಾವೇನಂತ ಹೇಳ್ತಾರೆ? ನಾನು ಹೇಳುವುದೆಲ್ಲವನ್ನು ಏನು ಮಾಡಿ ನೀವು ಕೇಳಿಸ್ಕೊಂಡು ನಡೀರಿ. 31ನೇ ವಾಕ್ಯ ಓದಿ. ಯೋಹಾನ 14:31. ಜಾನ್ 14:31. ಯೋಹಾನ 14:31. ಯೋಹಾನ 14:31. ಆದರೂ ನಾನು ತಂದೆಯನ್ನು ಪ್ರೀತಿಸುತ್ತೇನೆ ಎಂಬುದು ಲೋಕಕ್ಕೆ ತಿಳಿದಿರಬೇಕು ಎಂದು ತಂದೆಯು ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ದೇವರು ನನಗೆ ಕೊಟ್ಟಿರುವಂಥ ಆಜ್ಞೆ ಮೇರೆಗೆ ಇದನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ? ನೆಕ್ಸ್ಟ್ ಇನ್ನೊಂದು ವಾಕ್ಯ ಬರುತ್ತೆ ನೋಡಿ, ಕಂಟಿನ್ಯೂ ಮಾಡಿ ಹಂಗೆ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ. ಸರಿ, ಇಲ್ಲಿಂದ ಹೋಗೋಣ ಅಂತ ಜಾಗವನ್ನು ಬಿಟ್ಟು ಹೋಗ್ತಾರೆ. ಫಸ್ಟ್ ಎಲ್ಲಿಂದ ಹೋಗ್ತಾ ಇದ್ದಾರೆ ಅಂದರೆ, ಇವರು ಆ ಮೇಲರೆಯಿಂದ ಇಳಿದು ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ, ನಾವು ಹೇಳಿದ್ವಲ್ಲ, ಒಂದು ಜಾಗವನ್ನು ನೋಡಿ ಗೆತ್ಸೆಮನೆ ತೋಟಕ್ಕೆ ಹೋಗ್ತಾ ಇದ್ದಾರೆ ಯೇಸು ಕ್ರಿಸ್ತು. ಯಾರ ಜೊತೆ? 11 ಜನ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾ, 12 ಅಲ್ಲ 11 ಜನರನ್ನ ಕರೆದುಕೊಂಡು ಇಳಿದು ಹೋಗ್ತಾ ಇದ್ದಾರೆ. 11 ಜನ ಕರೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಗೆತ್ಸೆಮನೆ ತೋಟದ ಕಡೆಗೆ ಹೋಗ್ತಾ ಇದ್ದಾರೆ. ಈ ತೋಟವನ್ನು ದಾಟ್ಕೊಂಡು ಹೋಗಬೇಕು. ಇವಾಗ ತೋಟಕ್ಕೆ ಹೋಗ್ಬೇಕಂದ್ರೆ ಈ ಒಂದು ಜಾಗವೆಲ್ಲ ದಾಟ್ಕೊಂಡು, ಏನಂದರೆ ದೇವರ ಆಲಯವನ್ನು ದಾಟ್ಕೊಂಡು ಹೋಗ್ಬೇಕು. ಅವ್ರ ಊರಲ್ಲಿ ಹೆಂಗಿತ್ತು ಅಂದರೆ, ಈ ಮನೆಯಿಂದ ಇಳಿದುಕೊಂಡು ಹೋಗ್ಬೇಕಂದ್ರೆ ದೇವರ ಆಲಯ ಮತ್ತು ಕಿದ್ರೋನ್ ಅನ್ನುವಂಥ ಜಾಗ, ನಾವು ಹೇಳಿದ್ವಲ್ಲ, ರಕ್ತ ಎಲ್ಲ ಸುರಿದು ಬರುವಂಥ ಒಂದು ಜಾಗ, ಬಲಿಯ ರಕ್ತ ಎಲ್ಲ ಸುರ್ಕೊಂಡು ಬರುವಂಥ ಒಂದು ಜಾಗವನ್ನೆಲ್ಲ ದಾಟ್ಕೊಂಡು ಹೋದರೆ ಗೆತ್ಸೆಮನೆ ತೋಟ. ಹಿಂಗೆ ಮಾತಾಡ್ತಾ ಇರುವಂಥ ಮನುಷ್ಯ ಸಡನ್ನಾಗಿ ಯಾಕೆ ದ್ರಾಕ್ಷ ಬಳ್ಳಿ ಅಂತ ಮಾತಾಡ್ತಾ ಇದ್ದಾರೆ? ನನ್ನ ಮೊದಲನೇ ಪ್ರಶ್ನೆ ಏನಂದರೆ, ಇಷ್ಟುವರೆಗೂ ಏನೇನೋ ವಿಷಯಗಳು, ಅನೇಕ ವಿಷಯಗಳು ಮಾತಾಡಿದ್ರು. ಪವಿತ್ರಾತ್ಮ ನಿಮಗೆ ಬರ್ತಾರೆ ಅಂತಾರೆ, ನಾನೇ ತಂದೆ ಈ ಥರ ಇದ್ದಾರೆ, ತಂದೆಯ ಪ್ರೀತಿ ಎಲ್ಲ ಹೇಳಿದಂಥವರು, ಯಾಕೆ ಯೇಸು ಕ್ರಿಸ್ತು ಸಡನ್ನಾಗಿ ನಾನೇ ದ್ರಾಕ್ಷ ಬಳ್ಳಿ, ನನ್ನ ತಂದೆ ಏನಾಗಿದ್ದಾರೆ? ತೋಟಗಾರನಾಗಿದ್ದಾರೆ ಅಂತ ಮಾತಾಡ್ತಾರೆ? ಯಾಕೆ ಇರ್ಬೋದು? ಯೋಚನೆ ಮಾಡಿ. ಯಾಕಂದರೆ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡಬೇಕಾದ್ರೆ, ದೇವರ ಆಲಯದ ವಾಸಲುಗಳನ್ನು ಕಟ್ಟಬೇಕಾದ್ರೆ, ಅಂದರೆ ಡೋರ್ಸ್ನ ಕಟ್ಟಬೇಕಾದ್ರೆ ಏನು ಮಾಡಿದ್ರು ಅಂದರೆ, ದ್ರಾಕ್ಷೆ ಬಳ್ಳಿಯನ್ನು ಗೋಲ್ಡಲ್ಲಿ ಮಾಡಿಡ್ತಾಯಿದ್ರು ಅದ್ರ ಮೇಲೆ. ಯಾಕಂದರೆ ದೇವರ ವಾಕ್ಯದಲ್ಲೇ ಏನಿದೆ, ಐಸಾಯ ನೀವು ಓದಬೇಕಾದ್ರೆ ಇಸ್ರೇಲ್ನ ತನ್ನ ದ್ರಾಕ್ಷ ಬಳ್ಳಿ ಅಂತ ಕರೀತಾರೆ. ಹಲ್ಲೆಲೂಯ. ಇಸ್ರೇಲ್ ಜನರನ್ನು ನನ್ನಿಂದ ಬಂದಿರುವಂಥ ಏನೋ ಇವರು ದ್ರಾಕ್ಷ ಬಳ್ಳಿ ಅನ್ನುವಂಥ ಒಂದು ವಾಕ್ಯ ಬರುತ್ತೆ. ಯೇಸು ಕ್ರಿಸ್ತು ಅವರ ಶಿಷ್ಯರನ್ನು ಕರೆದುಕೊಂಡು ಇವಾಗೇನು ಆ ಕಡೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರ ಕಣ್ಣಿಗೆ ಕಾಣಿಸ್ತಾ ಇರೋದೇನೆಂದರೆ, ದೇವರ ಆಲಯದ ವಾಸಿಲ ಮೇಲೆ ಇರುವಂಥ ಗೋಲ್ಡಲ್ಲಿ ಏನೋ ಬಂಗಾರದಲ್ಲಿ ಮಾಡಿರುವಂಥ ಆ ಒಂದು ದ್ರಾಕ್ಷೆ ಬಳ್ಳಿ ಅವ್ರ ಕಣ್ಗಿಡ್ ಕಾಣಿಸ್ತಾ ಇದೆ. ಅದನ್ನು ನೋಡಿದ ತಕ್ಷಣ ಯೇಸು ಕ್ರಿಸ್ತು ಬಾಯಿಂದ ಬರ್ತಾ ಇರುವಂಥ ಮೊದಲನೇ ಮಾತೇನೋ ಅವರ ಶಿಷ್ಯರು ನೋಡಿ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ. ಅಂದರೆ ನಾನೇ ನಿಜವಾದ ದ್ರಾಕ್ಷ ಬಳ್ಳಿ. ಇದನ್ನು ಲಾಸ್ಟಲ್ಲಿ ಇದನ್ನು ಮುಗಿಸೋಣ, ಇದೇನಕ್ಕೆ ನಿಜವಾದ ದ್ರಾಕ್ಷ ಬಳ್ಳಿ ಅಂತ ಹೇಳಿದ್ರು. ಆದರೆ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ನನ್ನ ತಂದೆ ಏನಾಗಿದ್ದಾರೆ? ತೋಟಗಾರನಾಗಿ ಇದ್ದಾರೆ. ಯಾವ ರೀತಿ ಇಸ್ರೇಲ್ ಜನರನ್ನು ದೇವರು ತೋಟಗಾರನ ರೀತಿಯಲ್ಲಿ ತಿರುಗಿ ಸರಿಪಡಿಸಿ ಅವ್ರಿಗೆ ಇನ್ನೊಂದು ಚಾನ್ಸ್ ಅಂತ ಕೊಡ್ತಾ ಇರ್ತಾರೋ, ಅದೇ ರೀತಿ ಈ ಜಾಗದಲ್ಲಿ ನಡೀತಾ ಇದೆ. ನೆಕ್ಸ್ಟ್ ವಾಕ್ಯ ನೋಡಿ, 2ನೇ ವಾಕ್ಯ ಹಂಗೆ ಕಂಟಿನ್ಯೂ ಮಾಡಿ ಓದಿ. 15:2. ಯೋಹಾನ 15:2. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು.
ನೀವು ನನ್ನಲ್ಲಿ ನೆಲೆಗೊಂಡಿರೆ ನಾನು ನಿಮ್ಮಲ್ಲಿ ಇರ್ತೀನಿ. ನೆಲೆಗೊಂಡಿರುವನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದೇ ಇದ್ದರೆ, ಕೊಂಬೆಯು ಬಳ್ಳಿಯಲ್ಲಿ ಇಲ್ಲದೆ ಹೋದರೆ ಏನಾಗಲ್ಲ, ಫಲ ಕೊಡುವುದಕ್ಕೆ ಸಾಧ್ಯ ಇಲ್ಲ. ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದೇ ಇದ್ದರೆ ಫಲ ಕೊಡಲಾರಿರಿ. ನಾನೇ ದ್ರಾಕ್ಷ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗಿರುವನು. ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲೇ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ಮತ್ತು ಈ ಜಾಗದಲ್ಲಿ ನೋಡ್ತೀವಿ, ಚೆನ್ನಾಗಿ ಫಲ ಕೊಡಬೇಕಂದ್ರೆ ಏನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ದೇವರು. ಯೇಸು ಕ್ರಿಸ್ತು ಮೊದಲು ಏನು ಹೇಳ್ತಾರೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ನೆಲೆಯಾಗಿದ್ರೇನೆ ಏನಾಗುತ್ತೆ, ಫಲ ಕೊಡುವುದಕ್ಕೆ ಸಾಧ್ಯ. ಈ ಜಾಗದಲ್ಲಿ ಏನು ಹೇಳ್ತಾರೆ, ದ್ರಾಕ್ಷೆ ಬಳ್ಳಿಯನ್ನು ಬ್ರಾಂಚ್ ಏನು ಮಾಡೋಕ್ಕಾಗಲ್ಲ, ಕೊಂಬೆಯು ಬಳ್ಳಿ ಇಲ್ಲದೆ ಏನು ಮಾಡೋಕ್ಕಾಗಲ್ಲ, ನಿಜವಾಗ್ಲೂ ಫಲ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲೂಯಾ. ಈ ಜಾಗದಲ್ಲಿ ಏನು ಹೇಳ್ತಾ ಇದ್ದಾರೆ, ನಾನು ಫಲ ಕೊಡಬೇಕಂದ್ರೆ ಅವರಲ್ಲಿ ನಾನು ಏನಾಗಿರಬೇಕು, ನೆಲೆಯಾಗಿರಬೇಕು. ಓಕೆ, ಇಲ್ಲಿವರೆಗೂ ಅರ್ಥ ಆಗಿದಂಥದ್ದು ಏನಂದರೆ ಇದು. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಯೂಸ್ಲೆಸ್ ಅಂದರೆ ಫಲ ಕೊಡದೇ ಇರುವಂಥ ಎಲ್ಲ ವಿಷಯಗಳನ್ನು ದೇವರು ಏನು ಮಾಡ್ತಾರೆ, ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಈ ಎರಡು ವಿಷಯಗಳನ್ನ ನಾವು ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಚೆನ್ನಾಗಿರುವುದನ್ನು ಏನು ಮಾಡ್ತಾರೆ, ಒಂದು ದ್ರಾಕ್ಷಿ ಬಳ್ಳಿ ಬೆಳಿಬೇಕಾದ್ರೆ ಫಸ್ಟು ಹುಟ್ಟುತ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಒಂದು ಏನು ಹೇಳ್ತೀರಾ, ಆ ಒಂದು ಏನು ಹೇಳ್ತೀರಾ, ಅದು ಬರ್ತಾ ಇರಬೇಕಾದ್ರೆ ಆ ಒಂದು ಬಳ್ಳಿ ಏನಾಗಲ್ಲ ಅಂದರೆ ಮೇಲೆ ಬೆಳೆಯಲ್ಲ. ಎಲ್ಲಿ ಬೆಳೆಯುತ್ತೆ ಅಂದರೆ ಮಣ್ಣಲ್ಲಿ ಬೆಳೆಯುತ್ತೆ. ಮಣ್ಣಲ್ಲಿ ಬೆಳಿಬೇಕಾದ್ರೆ ಏನಾಗುತ್ತೆ, ಗಲೀಜಾಗಿ ಇರಬೇಕಾದ್ರೆ ಮಣ್ಣು, ಆ ದ್ರಾಕ್ಷ ಬಳ್ಳಿ ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ನೀವು ಆ ಒಂದು ಬಳ್ಳಿಯಿಂದ ಫಲ ಸಿಗಬೇಕಾದ್ರೆ ಮೊದಲು ಏನು ಮಾಡಬೇಕಂದ್ರೆ ಅದನ್ನು ಸ್ವಲ್ಪ ಕಟ್ ಮಾಡಿ ಎಲ್ಲಿ ಮೇಲೆ ಕಟ್ಟಬೇಕು. ಯಾಕೆ ಮೇಲೆ ಕಟ್ತೀವಿ, ಫಲ ಕೊಡಬೇಕು ಅಂತ. ಅಲ್ಲೆಲೂಯಾ. ಸೊ ಈ ಜಾಗದಲ್ಲಿ ಯೇಸು ಕ್ರಿಸ್ತನು ಸಹ ನಾವು ಫಲ ಕೊಡಬೇಕಂದ್ರೆ ನಮ್ಮನ್ನು ಅವರು ಯಾವಾಗಲೂ ಹೇಳ್ತಾರಲ್ಲ, ಫಲ ಕೊಡುವಂಥ ಒಂದು ಬಳ್ಳಿನ ಯಾವಾಗಲೂ ಏನು ಮಾಡ್ತಾರೆ, ಕಟ್ ಮಾಡಿ ಬಿಡುವುದಕ್ಕೆ ಕಾರಣ ಏನಂದರೆ, ಅದನ್ನು ಮಣ್ಣಲ್ಲಿ ಬಿಟ್ಟರೆ ಅದು ಫಲ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಾದರೂ ಒಂದು ಕಡೆ ಮೇಲೆ ಏನು ಮಾಡ್ತಾರೆ ಅಂದರೆ ಅವ್ರು ಕಟ್ಟಿಡ್ತಾಯಿದ್ರು. ಯಾವಾಗಲೂ ಅವ್ರು ಕಟ್ಟಿ ಇಡುವುದಕ್ಕೆ ಕಾರಣ ಏನು, ಅದು ಫಲ ಕೊಡಲಿ ಅಂತ. ಅಲ್ಲೆಲೂಯಾ. ಸೊ ಅವರು ಬರೀ ಮೇಲೆ ಎತ್ತು ಇಮಿಡಿಯೇಟಾಗಿ ಮಣ್ಣಿಂದ ತೆಗೆದಿದ ತಕ್ಷಣ ಏನು ಮಾಡಲ್ಲ, ಕಟ್ಟಲ್ಲ. ಅದನ್ನು ಏನು ಮಾಡ್ತಾರೆ, ಮೊದಲು ಕ್ಲೀನ್ ಮಾಡ್ತಾರೆ. ಆ ಒಂದು ಬಳ್ಳಿನ ಏನು ಮಾಡ್ತಾರೆ, ಕ್ಲೀನ್ ಮಾಡಿದ್ಮೇಲೆ ಏನು ಮಾಡ್ತಾರೆ, ಅದನ್ನು ಮೇಲೆ ಕಟ್ತಾರೆ. ಮೇಲೆ ಎತ್ತು ಕಟ್ಟುವಾಗ ಫಲ ಬರುತ್ತೆ. ನಾವು ಸಹ ನಮ್ಮ ಆತ್ಮಿಕ ಜೀವನದಲ್ಲಿ ನಾವು ಯೇಸು ಕ್ರಿಸ್ತುವಿನ ಜೊತೆಯಲ್ಲಿ ನಾವೇನಾಗಿರ್ತೀವಿ, ನಾವು ಮಣ್ಣಲ್ಲಿ ಏನಾಗಿತ್ತು, ನಮ್ಮ ಆತ್ಮ ಏನೇ ನಾವು ಬೆಳೆದ್ರೂ ಆರಂಭದಲ್ಲಿ ನಾವೇನಾಗಿರ್ತೀವಿ, ಇವಾಗಲೂ ಈ ದ್ರಾಕ್ಷಿ ಬಳ್ಳಿಯ ರೀತಿಯಲ್ಲಿ ಕೆಳಗಡೆ ಮಣ್ಣಲ್ಲೇ ಇರ್ತೀವಿ. ಅಲ್ಲೆಲೂಯಾ. ಈ ಮಣ್ಣಲ್ಲಿ ಇರುವಂಥ ನಮ್ಮನ್ನು, ಇದನ್ನು ಹೇಳ್ತಾರಲ್ಲ, ದೂಸಿಯಲ್ಲಿದೆ, ಮಣ್ಣಲ್ಲಿ ಇರುವಂಥ ನಮ್ಮನ್ನು ತೆಗೆದು ದೇವರು ಏನು ಮಾಡ್ತಾರೆ ಅಂತ ಪರಿಶುದ್ಧಗೊಳಿಸಿ ಫಲ ಕೊಡುವಂಥ ಕೊಂಬೆಗಳಾಗಿ ನಮ್ಮನ್ನು ಮಾರ್ಪಡಿಸ್ತಾ ಇದ್ದಾರೆ. ಅಲ್ಲೆಲೂಯಾ. ಆದರೆ ಈ ಫಲ ಯಾವಾಗ ಬರುತ್ತೆ, ನಾನು ದ್ರಾಕ್ಷಿ ಬಳ್ಳಿಯನ್ನು ಬಿಟ್ಟು ದೂರ ಹೋದರೆ ಅದು ಫಲ ಕೊಡುವುದಕ್ಕೆ ಸಾಧ್ಯನೇ ಇಲ್ಲ. ನೀವೇನೇ ಮೇಲೆ ಕಟ್ಟಿದ್ರು, ನಾನು ದ್ರಾಕ್ಷಿ ಬಳ್ಳಿಯಲ್ಲಿ ಸೇರದೆ ಹೋಗಿದ್ರೆ ನಾನು ಫಲ ಕೊಡುವುದಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಫಲ ಕೊಡದೇ ಇರುವಂಥ ಎಲ್ಲ ವಿಷಯಗಳನ್ನ ದೇವರು ಏನು ಮಾಡ್ತಾರಂತೆ, ಕಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಯಾವಾಗ ಬೆಂಕಿಯಲ್ಲಿ ಹಾಕ್ತಾರೆ, ಓಕೆ, ನ್ಯಾಯ ತೀರ್ಪಿನ ದಿವಸದಲ್ಲಿ ಬೆಂಕಿಯಲ್ಲಿ ಹಾಕ್ತಾರೆ ಅಂತ ಇದ್ದಾರೆ. ಬೇರೆ ಯಾವಾಗ ಹಾಕ್ಬೋದು ಬೆಂಕಿಯಲ್ಲಿ? ಯಾಕೆ ಬೆಂಕಿಯಲ್ಲಿ ಹಾಕ್ತಾರೆ? ಯೂಸ್ಲೆಸ್. ಅದರಿಂದ ದೇವರಿಗೆ ಯಾವುದೇ ಪ್ರಯೋಜನ ಇಲ್ಲ. ನಮ್ಮನ್ನು ಇಷ್ಟು ಪ್ರೀತಿ ಮಾಡುವಂಥ ದೇವರು ನಾವು ಫಲ ಕೊಡ್ತಾನೇ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ನಮ್ಮನ್ನು ನಾಶಪಡಿಸುವುದಕ್ಕೆ ಕಾರಣ ಏನು? ಪ್ರೀತಿ ಅಂತೀವಿ, ದೇವರು ಅಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತೀವಿ. ಮತ್ತು ಯಾಕೆ ದೇವರು ಆ ಒಂದು ಬಳ್ಳಿಯನ್ನು ತೆಗೆದು ಕಟ್ ಮಾಡಿ ಬಿಸಾಕಿ ಏನು ಮಾಡಿಬಿಡ್ತಾರೆ, ಬರ್ನ್ ಮಾಡ್ತಾ ಇದ್ದಾರೆ? ಯಾಕೆ ಅದನ್ನ ಸುಟ್ಟಾಕ್ತಾ ಇರೋದಕ್ಕೆ ಕಾರಣ ಏನಾಗಿರ್ಬೋದು? ಫಲ ಕೊಟ್ಟಿಲ್ಲ, ಅದರಿಂದ ಬಿಸಾಕ್ಬಿಟ್ರು. ಓಕೆ, ಕರೆಕ್ಟಾಗಿದೆ, ಓಕೆ, ಅವ್ರು ಮಾಡಿದ್ದು ಕರೆಕ್ಟೇ. ಆದರೆ ದೇವರು ಇಷ್ಟು ಪ್ರೀತಿ ಮಾಡ್ತಾರೆ ಅಂತಾರಲ್ಲ, ಮತ್ತು ಯಾಕೆ ನಮ್ಮಲ್ಲಿ ಫಲ ಎದುರು ನೋಡ್ತಾರೆ? ಇಷ್ಟೇ ನನ್ನ ಪ್ರಶ್ನೆ. ಇಷ್ಟು ಪ್ರೀತಿ ಮಾಡುವಂಥ ದೇವರು ನಮ್ಮಲ್ಲಿ ಫಲ ಎದುರು ನೋಡುವುದಕ್ಕೆ ಕಾರಣ ಏನು? ಪ್ರೀತಿ ಮಾಡಿದ್ದಾರೆ, ಅವ್ರು ನಮ್ಮನ್ನು
ಪ್ರೀತಿ ಮಾಡಿದ ಕಾರಣ ನಾವು ಸಹ ಪ್ರೀತಿ ಮಾಡಲೇಬೇಕು. ಓಕೆ, ಪ್ರೀತಿ ಮಾಡಲೇಬೇಕು ಅಂತಿಲ್ಲ ನೋಡಿ. ಇವಾಗ ನಿಮ್ಮನ್ನು ಯಾರೋ ಒಬ್ಬರು ಪ್ರೀತಿ ಜನರಲಾಗಿ ಇಟ್ಕೊಳ್ಳಿ, ಲೋಕದ ಒಂದು ಕಣ್ಣೋಟದಲ್ಲೇ ನೋಡಿ. ನಿಮಗೆ ಯಾರೋ ಒಬ್ಬರು ತುಂಬ ಇಷ್ಟ ಆಗಿದ್ದಾರೆ ಅಂದರೆ ಅವ್ರಿಗೂ ನೀವು ಇಷ್ಟ ಆಗಬೇಕು ಅಂತ ಏನೂ ಇಲ್ಲ. ಯೇಸು ಕ್ರಿಸ್ತು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ್ದಾರೆ, ಹೌದು. ನೀವು ಯೇಸು ಕ್ರಿಸ್ತನ ಪ್ರೀತಿ ಮಾಡೋದೇ ಅವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿಮಗೂ ಅವ್ರ ಮೇಲೆ ಅಷ್ಟು ಪ್ರೀತಿ ಬಂದರೆ ಉಂಟು. ಅಲ್ಲೆಲ್ಲೂಯ. ಓಕೆ, ಈ ಜಾಗದಲ್ಲಿ ನಾನು ಕೇಳಿದ ಪ್ರಶ್ನೆ ಏನಂದರೆ, ನಾವು ಫಲ ಯಾಕೆ ಕೊಡಬೇಕು? ಪ್ರೀತಿ ಓಕೆ, ಪ್ರೀತಿ ನಾವು ಮಾಡಬೇಕು, ಓಕೆ. ಫಲ ಏನಕ್ಕೆ ಅಷ್ಟು ಮುಖ್ಯವಾಗಿದೆ? ದೇವ್ರು ನಮ್ಮಿಂದ ಬೇರೆ ಏನೇ ಎದುರು ನೋಡ್ತಾ ಇಲ್ಲ ಅಂತ, ಫಲ ಕೊಡ್ತಾ ಇದ್ದೀವ ಅಂತ ಫಸ್ಟ್ ನೋಡ್ತಾರೆ ಅಂತ. ನಾನು ದೂರದಲ್ಲಿರ್ತಾರೆ, ದೂರದಲ್ಲಿ ನನ್ನನ್ನು ಹತ್ರ ಬಂದು ದೇವ್ರು ನನ್ನನ್ನು ಪರಿಶೋಧನೆ ಮಾಡಿ ನೋಡುವಾಗ, ತೋಟಗಾರನು ಬಂದು ಪರಿಶೋಧನೆ ಮಾಡಿ ನೋಡುವಾಗ ನನ್ನಲ್ಲಿ ಫಲ ಇಲ್ಲದೆ ಹೋದರೆ ನನ್ನನ್ನು ಏನು ಮಾಡ್ತಾರೆ ಅಂತೆ, ಕಟ್ ಮಾಡಿ ಬೆಂಕಿಯಲ್ಲಿ ಹಾಕ್ತಾರೆ. ಫಸ್ಟ್ ಟೈಮೇ ಮಾಡಲ್ಲ. ಯೇಸು ಕ್ರಿಸ್ತು 1 2 3 4 5 ಸತಿ ಚಾನ್ಸ್ ಕೊಡ್ತಾರೆ. ಎಷ್ಟೇ ನಮಗೆ ಚಾನ್ಸ್ ಕೊಟ್ಟರು ನಾನು ಫಲ ಕೊಡ್ತಾ ಇಲ್ಲ ಅಂದರೆ ಎತ್ಕೊಂಡೋಗಿ ಬೆಂಕಿಯಲ್ಲಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು? ನಾನು ವಾಕ್ಯದ ಮೂಲಕ ನೀವು ಯೋಚನೆ ಮಾಡಿ ನೋಡಿ, ಕಾರಣ ಏನಾಗಿರ್ಬೋದು ನೋಡಿ. ನಾವೆಲ್ಲ ಕಡೆ ನೋಡ್ತೀವಲ್ಲ, ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತೋಗಿದ್ದು. ನನ್ನ ವಿಶ್ವಾಸವನ್ನು ಅಂದರೆ ನಾನು ದೇವ್ರ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು, ನಾನು ದೇವ್ರು ನನ್ನನ್ನು ರಕ್ಷಿಸಿದ್ದಾರೆ ಅನ್ನುವಂಥ ಜ್ಞಾನವು ನನ್ನಲ್ಲಿ ಹೆಚ್ಚಾಗಿ ಬೆಳೆಯುವಾಗ ಮಾತ್ರ ನಾನು ಏನಾಗುತ್ತೆ, ನನ್ನನ್ನು ಅರಿಯದೆ ನಾನೇನು ಮಾಡ್ತೀನಿ, ಫಲ ಕೊಡುವುದಕ್ಕೆ ಪ್ರಾರಂಭಿಸ್ತೀನಿ. ಡೈಲಿ ದ್ರಾಕ್ಷ ಬಳ್ಳಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇಲ್ಲ, ಇವತ್ತು ನಾನು ಫಲ ಕೊಡಬೇಕು, ಇವತ್ತು ಎದ್ದಿದ ತಕ್ಷಣ ನಾನು ಏನು ಮಾಡಬೇಕು, ಫಲ ಕೊಡಬೇಕು, ಇವತ್ತು ನಾನು ಎದ್ದಿದ ತಕ್ಷಣ ಪಾಪ ಮಾಡದೇ ಇರಬೇಕು ಅಂತ ಡೈಲಿ ಅದು ನಾವೇನು ಯೋಚನೆ ಮಾಡ್ತಾನೆ ಇಲ್ಲ. ಯಾವ ರೀತಿಯ ಬಳ್ಳಿ ಏನು ತನ್ನ ಕೆಲಸ ಏನು, ಫಲ ಕೊಡುವುದು. ತಾನು ಫಲ ಕೊಡದೆ ಹೋದರೆ ತನ್ನ ಕೆಲಸವನ್ನೇ ತಾನು ಮಾಡ್ತಾ ಇಲ್ಲ. ರಕ್ಷಣೆಯಲ್ಲಿ ನಮ್ಮ ಕೆಲಸ ಫಲ ಕೊಡುವುದು. ಅಲ್ಲೆಲ್ಲೂಯ. ರಕ್ಷಣೆಯಲ್ಲಿ ನಮಗೆ ದೇವರು ನಮಗೆ ಕೊಟ್ಟಿರುವಂಥ ಒಂದು ದೊಡ್ಡ ವಿಷಯ ಅಂದರೆ ಫಲ ಕೊಡುವುದು. ಅಲ್ಲೆಲ್ಲೂಯ. ಈ ಒಂದು ಫಲ ಕೊಡದೆ ಹೋದರೆ ನಾನು ರಕ್ಷಿಸಲ್ಪಟ್ಟಿದ್ದೀನಿ ಅನ್ನೋದಕ್ಕೆ ಪ್ರೂಫೇ ಇಲ್ಲ. ರಕ್ಷಿಸಲ್ಪಡದೆ ಹೋದರೆ ದೇವರು ನಿಮ್ಮನ್ನು ಸಂಪೂರ್ಣವಾದ ಅವರ ಪ್ರೀತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲೂಯ. ದೇವರ ಪ್ರೀತಿ ನೆಲೆಯಾಗಿದ್ದರೆ ಮಾತ್ರ ನಾವು ಫಲ ಕೊಡೋದಕ್ಕೆ ಸಾಧ್ಯ. ಅಲ್ಲೆಲ್ಲೂಯ. ಸೊ ನಾವು ದೇವರ ಪ್ರೀತಿ ನೆಲೆಯಾಗಿರಬೇಕಾದ್ರೆ ಮೇಯ್ನಾಗಿ ನಾವೇನು ಅರ್ಥ ಮಾಡ್ಕೊಬೇಕು, ನಾನು ಫಲ ಕೊಡದೆ ಹೋದರೆ, ನನ್ನ ವಿಶ್ವಾಸ ಕ್ರಿಯೆಯಲ್ಲಿ ನಾನು ತೋರಿಸದೆ ಹೋದರೆ ನಾನು ದೇವರಲ್ಲಿ ರಕ್ಷಿಸಲ್ಪಟ್ಟಿದ್ದೀನಿ ಅಂತ ಪ್ರೂಫೇ ಇಲ್ಲ. ಅಲ್ಲೆಲ್ಲೂಯ. ಓಕೆ, ಸೊ ಈ ಪ್ರೂಫೇ ಏನಂದರೆ ಫಲ ಕೊಡುವುದು. ನನ್ನ ವಿಶ್ವಾಸದ ಕ್ರಿಯೆಗಳೇ ನನಗೆ ಪ್ರೂಫ್. ಅಲ್ಲೆಲ್ಲೂಯ. ದೇವರಿಗೇನು ಪ್ರೂಫ್ ಬೇಕು ಅಂತ ಬೇಕಾಗಿಲ್ಲ. ಆದರೆ ನನಗೆ ಮೊದಲು ಏನು ಬೇಕು, ನಾನು ನಿಜವಾಗ್ಲೂ ವಿಶ್ವಾಸದಲ್ಲಿ ಇದ್ದೀನಂದರೆ ನನ್ನ ಮನಸ್ಸು ಮಾರ್ಪಡಬೇಕು. ಯೇಸು ಕ್ರಿಸ್ತುವನ್ನು ನೋಡಿ ನಿನ್ನ ಮನಸ್ಸು ಚೇಂಜ್ ಆಗದೆ ಹೋದರೆ, ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ನಿನ್ನ ಮನಸ್ಸು ಚೇಂಜ್ ಆಗದೆ ಹೋದರೆ ನೀನು ನಿಜವಾಗ್ಲೂ ಯೇಸು ಕ್ರಿಸ್ತುವನ್ನ ನೋಡಿದ್ದೇ ಇಲ್ಲ ಅಂತ ದೇವರು ಹಾಕಿದ್ದಾರೆ. ಅಲ್ಲೆಲ್ಲೂಯ. ಯೇಸು ಕ್ರಿಸ್ತುವನ್ನ ನೋಡಿ 2 ರೀತಿಯಾದ ರಿಯಾಕ್ಷನ್ ಕೊಡ್ತಾರೆ. ಮೊದಲು ಯಾರು, ಪಾರಸಿಯರು ಸದಸ್ಯರಾಗಿರಲಿ, ದೇವರ ಆಲಯದ ಯಾಜಕರಾಗಿರಲಿ, ಇವರನ್ನು ಯಾವ ರೀತಿಯಾದರೂ ಪಾಪದಲ್ಲಿ ಅಂದರೆ ಯಾವ ರೀತಿಯಾದರೂ ಇವರ ಮಾತಿನಿಂದ ಇವರನ್ನು ಇಡಬೇಕು ಅಂತ ನೋಡ್ತಾರೆ. ಅವರಿಗೆ ಯೇಸು ಕ್ರಿಸ್ತು ದೇವರಂತ ಗೊತ್ತಿದ್ರು, ಇವರೇ ಮೆಸ್ಸಿಯ ಅಂತ ಅವ್ರಿಗೊಂದು ಲೆವೆಲ್ಗೆ ಗೊತ್ತಾದ್ರೂ ಸಹ ನಾನು ಬೆಳೆಸಿರುವ ಸಭೆಗೂ ನನಗೂ ಇದಕ್ಕೂ ಏನಾಗುತ್ತೆ, ರೋಮನ್ಸ್ ಒಂದು ವೇಳೆ ಕೆಳಗಡೆ ಬಿದ್ದೋದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ, ಹಣಕಾಸಿನ ಪ್ರಾಬ್ಲಮ್ ಬರುತ್ತೆ, ಮನುಷ್ಯರು ನನ್ನನ್ನು ಮೆಚ್ಚಿಕೊಳ್ಳುವುದಿಲ್ಲ ಅನ್ನೋದನ್ನು ಆ ಒಂದೇ ಒಂದು ಕಾರಣದಿಂದ ಯೇಸು ಕ್ರಿಸ್ತನ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಶಿಲುಬೆಯಲ್ಲಿ ಹಾಕಬೇಕು. ಬೇರೆ ಏನು ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದು ಏನು ಮಾಡ್ತಾರೆ, ಯೇಸು ಕ್ರಿಸ್ತುವನ್ನ ನೋಡಿದ ಮೇಲೆ ಇವ್ರುಗಳೆಲ್ಲ ಏನು ಮಾಡ್ತಾರೆ, ಇಲ್ಲ ನಾವೇನು ಮಾಡೋಣ, ಎಲ್ಲರೂ ಸೇರಿ ಇವನನ್ನು ಶಿಲುಬೆಯಲ್ಲಿ ಹಾಕೋಣ. ಯಾಕಂದರೆ ಇವನು ಹಿಂಗೆ ಇದ್ರೆ ಏನು ಮಾಡ್ತಾನೆ, ಎಲ್ಲರನ್ನ ರೋಮನ್ಸ್ ವಿರೋಧವಾಗಿ ಎಬ್ಬರಿಸ್ಬಿಟ್ರೆ ನಮಗೇನಾಗುತ್ತೆ, ನಮಗೆ ಪ್ರಾಬ್ಲಮ್ಮು. ಲೆಲೂಯ. ಯಾಜಕರನವರು ಮತ್ತು ಈ ಜಾಗದಲ್ಲಿ ಇರುವಂಥ ಪರಿಸರ ಸದಸ್ಯರು ಬೇರೆ ಯಾರೂ ಇಲ್ಲ. ಆ ಕಾಲದಲ್ಲಿ ಇದ್ದಂಥ ಪೊಲಿಟಿಷಿಯನ್ಸ್, ಯಾರು ಪಾಲಿಟಿಕ್ಸ್ ಮಾಡ್ತಾರಲ್ಲ ಅಷ್ಟೇ. ಆ ಕಾಲದಲ್ಲಿ ಇದ್ದಂಥವ್ರು ಏನು ಮಾಡ್ತಾರೆ, ನನ್ನ ಬಲವನ್ನು ನಾನು ಕಾಪಾಡ್ಕೊಳ್ಳೋದಕ್ಕೆ ಏನು ಬೇಕಾದರೂ ಮಾಡ್ತೀನಿ, ಇಷ್ಟೇ ಮಾಡಿದ್ರು. ಯೇಸು ಕ್ರಿಸ್ತನ ಸಾಯಿಸೋದಕ್ಕೆ ಅವ್ರಿಗೆ ಕಣ್ಣಿಗೆ ಕಾರಣ ಇಷ್ಟೇ, ನನ್ನ ಪವರ್ನ ನಾನು ಇಟ್ಕೊಬೇಕು. ಅಲ್ಲೆಲ್ಲೂಯ. ಓಕೆ, ಅವ್ರು ಇದನ್ನು ಮಾಡಿದಂಥ ಮನುಷ್ಯರಿಗೆ ಆಲ್ರೆಡಿ ಮನಸಾಕ್ಷಿಗೆ ಗೊತ್ತಿತ್ತು, ಏನು ಇವರೇ ದೇವರು, ಮೆಸ್ಸಿಯ ಅನ್ನೋದು ಇವ್ರಿಗೆ ಏನಾಗಿತ್ತು, ದೇವಕುಮಾರನಂತ ಇವರಿಗೆ ಅರ್ಥ ಆಯಿತು. ಯಾಕಂದರೆ ಯೇಸು ಕ್ರಿಸ್ತು ತಿರುಗಿ ಐಸಯದಿಂದ ಮಾತಾಡ್ತಾರೆ, ಎಷ್ಟೋ ವಿಷಯಗಳನ್ನ ಐಸಯದಿಂದ ಮಾತಾಡ್ತಾರೆ.
ಐಸೆಯಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ? 66. ದೇವರ ವಾಕ್ಯದಲ್ಲಿ ಎಷ್ಟು ಬುಕ್ಸ್ ಇದೆ? 66 ಪುಸ್ತಕಗಳಿದೆ. ನೀವು ಅಲ್ಲೂ ಸಹ ನೋಡಬೇಕಾದ್ರೆ ಪ್ರವಾದನೆ ಅಂತ ಒಂದು ಸೆಕ್ಷನ್ ಇದೆ, ಪನಿಷ್ಮೆಂಟ್ ಅಂತ ಒಂದು ಸೆಕ್ಷನ್ ಇದೆ. ಮೊದಲು ನೀವು ನೋಡಬೇಕಾದ್ರೆ ಐಸೆಯಲ್ಲಿ ಫಸ್ಟ್ ಫ್ಯೂ ಚಾಪ್ಟರ್ಸ್ 39 ಚಾಪ್ಟರ್ಸ್ ಏನಾಗಿರುತ್ತೆ ಅಂದರೆ ಬರೀ ಈ ದೇವರು ಇವ್ರ ಮೇಲೆ ಇರುವಂಥ ಕೋಪವನ್ನು ತಿಳಿಸೋದು ಮಾತ್ರ ಇರುತ್ತೆ. ಐಸೆಯದಲ್ಲಿ 39 ಚಾಪ್ಟರ್ಸ್ಗೆ ಏನಿರುತ್ತೆ ಅಂದರೆ ಇವ್ರ ಮೇಲೆ ಕೋಪವನ್ನು ಮಾತ್ರ ತಿಳಿಸ್ತಾ ಇರ್ತಾರೆ. ಮಿಕ್ಕಿದೆಲ್ಲ ಜಾಗದಲ್ಲೂ ಸಾಲ್ವೇಷನ್, ರಕ್ಷಣೆ ಕುರಿತಾಗೂ ಯೇಸು ಕ್ರಿಸ್ತುವಿನ ಕುರಿತಾಗಿ ಮಾತಾಡ್ತಾರೆ. ಅಲ್ಲೆಲೂಯ. ಕರೆಕ್ಟಾಗಿ ಡಿವೈಡ್ ಆಗಿದೆ. ಏನು ಯಾವ ರೀತಿ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆ ಡಿವೈಡ್ ಆಗಿದೆಯೋ ಅಷ್ಟೇ ಪುಸ್ತಕಗಳು ಕರೆಕ್ಟಾಗಿ ಐಸೆಯಲ್ಲೂ ಏನಾಗಿದೆ ಅಂದರೆ ಡಿವೈಡ್ ಆಗಿದೆ. ಅಲ್ಲೆಲೂಯ. ಓಕೆ, ಇದನ್ನು ನಾವು ತಿಳ್ಕೊಳ್ಳೋ ಏನದಕ್ಕೋಸ್ಕರ ಅಂದರೆ ಯೇಸು ಕ್ರಿಸ್ತು ಎಷ್ಟೋ ಸತಿ ಐಸೆಯದಿಂದ ತೆಗೆದು ಮಾತಾಡ್ತಾರೆ. ತನ್ನನ್ನು ತಾನೇ ದೇವರು ಅಂತ ಜಾಗದಲ್ಲಿ ತಿಳಿಸಿಕೊಡುವುದಕ್ಕೆ ತಿರುಗಿ ಏನು ಮಾಡ್ತಾರೆ? ಮಾತಾಡ್ತಾರೆ. ಅಲ್ಲೆಲೂಯ. ಸೊ ಇದನ್ನು ತಿಳಿದಿದ್ರೂ ಸಹ ಈ ಪಾರಸಿಯರು ಸದಸ್ಯರು ಏನು ಮಾಡಿದ್ರು? ಇಲ್ಲ, ನಾವು ಇವರನ್ನು ಹಿಂಗೆ ಇಟ್ಕೊಂಡಿದ್ರೆ ಏನಾಗ್ಬಿಡುತ್ತೆ, ನಮಗೇನೆ ಪ್ರಾಬ್ಲಮ್. ಇವ್ರನ್ನ ಎಷ್ಟು ಬೇಗನೆ ಆಗುತ್ತೋ ಅಷ್ಟು ಬೇಗ ಶಿಲುಬೆಯಲ್ಲಿ ಹಾಕ್ಬಿಡಬೇಕು, ಇವರ ಆಸೆ. ಇನ್ನೊಂದು ಕಡೆ ಆಪೋಸಿಟ್ ಏನಾಗ್ತಾ ಇದೆ ಅಂದರೆ ಯೇಸು ಕ್ರಿಸ್ತುವನ್ನು ನೋಡಿ ಆ ಸುಂಕದವನು ಏನು ಮಾಡ್ತಾನೆ? ಇರೋದೆಲ್ಲ ನಾನು ಏನು ಮಾಡ್ತೀನಿ? ಆಸ್ತಿ ಎಲ್ಲ ಜನರಿಗೆ ಕೊಟ್ಬಿಟ್ಟು ನಾನು ಏನಾಗ್ತೀನಿ? 4ರಷ್ಟು ಯಾರಿಗೆ ಮೋಸ ಮಾಡಿದ್ದೀನಿ ಏನು ಮಾಡ್ತೀನಿ? ವಾಪಸ್ ಕೊಡ್ತೀನಿ ಅಂತ. ಅಲ್ಲೆಲೂಯ. ಯೇಸು ಕ್ರಿಸ್ತುವನ್ನು ನೋಡಿದ ಮೇಲೆ ನನ್ನ ಮನಸ್ಸಾಕ್ಷಿ ನನ್ನ ಜೊತೆ ಮಾತನಾಡುವಾಗ ನಾನು ಆ ಒಂದು ಸುಂಕದವನ ಥರ ಆಗ್ಬೋದು, ಅಥವಾ ಆ ಒಂದು ಪಾರಸಿಯರ ಸದಸ್ಯರ ಥರ ಆಗ್ಬೋದು. ನಾನು ಗೊತ್ತಿದ್ದು ನಾನು ಇಲ್ಲ, ಇವರು ಇಲ್ಲ ಅಂತ ನಾನು ಅನ್ನೋದನ್ನು ಮೀರಿ ಹೋಗ್ಬೋದು, ಅಥವಾ ಇವರೇ ದೇವ್ರು ಅಂತ ತಿಳ್ಕೊಂಡು ನನ್ನ ಮನಸ್ಸನ್ನು ನಾನು ಮನಸ್ಸನ್ನು ಚೇಂಜ್ ಮಾಡೋದು ಕಷ್ಟನೇ. ನನ್ನ ಆಸ್ತಿಯಲ್ಲೇ ಹತ್ಕೊಂಡು ಕೊಟ್ಬಿಡೋದು ನೋಡಿ, ಹಣಕಾಸು ಕೊಡೋದು ಮಾತ್ರ ಕಷ್ಟ ಅಲ್ಲ, ನಿಮ್ಮನ್ನು ಸಂತೋಷಪಡಿಸುವಂಥ ಎಲ್ಲ ವಿಷಯಗಳನ್ನ ಬಿಟ್ಟು ಬರೋದೇ ಒಂದು ದೊಡ್ಡ ವಿಷಯ. ಅಲ್ಲೆಲೂಯ. ಹಣಕಾಸನ್ನು ಎಷ್ಟೋ ಜನ ಕೊಟ್ಬಿಡ್ತಾರೆ ಈಸಿಯಾಗಿ, ಆದರೆ ತಮ್ಗೆ ಇಷ್ಟವಾದಂಥ ವಿಷಯಗಳನ್ನು ಬಿಟ್ಟು ಬರೋದು ಸುಲಭ ಅಲ್ಲ. ಆದರೆ ಈ ಜಾಗದಲ್ಲಿ ಏನು ಮಾಡ್ತಾರೆ? ಯೇಸು ಕ್ರಿಸ್ತು ನೀನು ನಿಜವಾಗ್ಲೂ ನೋಡಿದರೆ ನೀನು ಫಲ ಕೊಡಲೇಬೇಕು. ಇವತ್ತೇ ಕೊಡಬೇಕು ಅಂತಲ್ಲ, ನಾಳೆನೇ ಕೊಡಬೇಕು. ಆದರೆ ಫಲ ಕೊಡದೇನೇ ಇದ್ದರೆ ನಿನ್ನನ್ನು ದೇವ್ರು ಏನು ಮಾಡ್ಕೊಳಕ್ಕಾಗಲ್ಲ, ಅವ್ನು ನಿಜವಾದ ರಕ್ಷಣೆ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ಅಲ್ಲೆಲೂಯ. ನೀನು ದ್ರಾಕ್ಷ ಬಳ್ಳಿಯಲ್ಲಿ ಏನಾಗಿಲ್ಲ, ಅಟ್ಯಾಚ್ ಆಗೇ ಇಲ್ಲ. ನೀನು ದ್ರಾಕ್ಷ ಬಳ್ಳಿಯಲ್ಲಿ ಯೇಸು ಕ್ರಿಸ್ತು ನೀವು ಅಟ್ಯಾಚೇ ಆಗಿಲ್ಲ ಅಂದರೆ ನಿಮಗೆ ಯೇಸು ಕ್ರಿಸ್ತು ಅವರ ಮೂಲಕ ಬಂದಿದ್ದವರು ಅಂತ ಏನಿಲ್ಲ, ನಿಮ್ಮ ಮೇಲೆ ಸ್ಟ್ಯಾಂಪೇ ಇಲ್ಲ. ಪವಿತ್ರಾತ್ಮರು ನಿಮ್ಮಲ್ಲಿ ಇಲ್ಲ. ಇದಕ್ಕೆ ನಾವೇನು ಹೇಳ್ತೀವಿ? ಪವಿತ್ರಾತ್ಮರು ಏನಾಗಿದ್ದಾರೆ? ಕೊನೆಯ ದಿವಸದಲ್ಲಿ ನಿಮಗೆ ಪವಿತ್ರಾತ್ಮರು ಮುದ್ರೆ ಆಗಿದ್ದಾರೆ ಅಂತೆ. ಅಲ್ಲೆಲೂಯ. ಎಫೆಷನ್ಸ್ 4ನೇ 3ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಬರುತ್ತೆ. ಇವಾಗ ಈ ಜಾಗದಲ್ಲಿ ಏನು ಹೇಳ್ತಾರೆ? ಪವಿತ್ರಾತ್ಮರು ಕೊನೆಯ ದಿನದಲ್ಲಿ ನಿಮಗೇನಾಗಿದ್ದಾರೆ? ಮುದ್ರೆ ಆಗಿದ್ದಾರೆ. ಪವಿತ್ರಾತ್ಮರು ನಿಮ್ಮಲ್ಲಿ ಇದ್ದಾರೆ ಅನ್ನೋದಕ್ಕೇನು ಪ್ರೂಫು? ಪವಿತ್ರಾತ್ಮರ ಫಲಗಳು, ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತೀವಲ್ಲ, ಪವಿತ್ರಾತ್ಮರ ಫಲಗಳೇ ಪವಿತ್ರಾತ್ಮರು ನಿಮ್ಮಲ್ಲಿ ಇದ್ದಾರೆ ಅನ್ನೋದಕ್ಕೇನು ಆಧಾರ, ಪ್ರೂಫ್. ಅಲ್ಲೆಲೂಯ. ಇವಾಗ ಪವಿತ್ರಾತ್ಮರ ಫಲಗಳೇ ಈ ಜಾಗದಲ್ಲಿ ಏನು ಹೇಳ್ತಾನೆ? ನಾನು ದ್ರಾಕ್ಷ ಬಳ್ಳಿಯಾಗಿದ್ದೀನಿ, ನೀವೇನಾಗಬೇಕು? ಆ ಬಳ್ಳಿಗಳು ನನಗೆ ಫಲವನ್ನು ಕೊಡಬೇಕು. ಅಲ್ಲೆಲೂಯ. ಫಲ ಕೊಡದೆ ಹೋದರೆ ಕೊನೆಯ ದಿನದಲ್ಲಿ ದೇವರು ಅವ್ರ ಮುಂದೆ ನಿಂತ್ಕೊಬೇಕಾದ್ರೆ ನೀವು ಏನು ಮಾಡೋಕ್ಕಾಗಲ್ಲ, ನೀವು ಏನನ್ನು ಹೇಳೋಕ್ಕೆ ಆಗಲ್ಲ. ನೀವು ರಕ್ಷಣೆನೇ ಹೊಂದ್ಕೊಂಡಿಲ್ಲ ಆ ಜಾಗದಲ್ಲಿ. ವಿಶ್ವಾಸ ಇದ್ದರೆ ವಿಶ್ವಾಸವನ್ನು ಜೇಮ್ಸ್ ಏನು ಹೇಳ್ತಾರೆ? ಕ್ರಿಯೆಯಲ್ಲಿ ತೋರಿಸಿ. ನಿನ್ನ ಕ್ರಿಯೆಯಲ್ಲಿ ತೋರಿಸಿ ಅಂದರೆ ಏನು? ನಾನು ಕಷ್ಟಪಟ್ಟು ತೋರಿಸೋದಲ್ಲ. ನೋಡಿ, ನಾವು ಕೊನೆಯ ದಿನದಲ್ಲಿ 2 ರೀತಿಯಾದ ನ್ಯಾಯ ತೀರ್ಪುಗಳು ಇದೆ ಅಂತ ಹೇಳ್ತೀವಿ. ಒಂದು ರೀತಿಯಾದ, ನಾವು ಎಲ್ಲರೂ ತಪ್ಪಾಗಿ ನೆಂದ್ಕೊಂಡು ಎಲ್ರಿಗೂ ಒಂದೇ ಕಾಮನ್ ಅಂತ ಹಂಗಿಲ್ಲ. 2 ರೀತಿಯಾದ ನ್ಯಾಯ ತೀರ್ಪಿದೆ. ಮೊದಲನೇ ನ್ಯಾಯ ತೀರ್ಪು ಏನಂದರೆ ಒಳ್ಳೆಯದು ಕೆಟ್ಟದನ್ನು, ದೇವರಿಗೆ ಇಷ್ಟವಾದದ್ದು ದೇವರಿಗೆ ಅಸಹ್ಯವಾದ 2 ಜನರನ್ನು ಏನು ಮಾಡ್ತಾರೆ? ಸಪ್ರೇಟ್ ಮಾಡ್ತಾರೆ. ನಾವು ಒಳ್ಳೆಯ ಜನರು ಅನ್ನೋವಂಥ ಕ್ಯಾಟಗರಿಯಲ್ಲಿ ಇದ್ದರೆ, ಒಳ್ಳೆಯ ಜನರಿಂದ ಕ್ರಿಯೆಗಳಲ್ಲ, ನಾನು ಏನು ಹೇಳ್ತೇನೆ, ರಕ್ಷಣೆ ಹೊಂದ್ಕೊಂಡಿದ್ರೆ ನಾವು ಈ ಕಡೆ ಬರ್ತೀವಿ. ನಾವು ನರಕವನ್ನು ಹೋಗಿ ಏನಾಗಲ್ಲ, ಸೇರುವುದಿಲ್ಲ. ಈ ಕಡೆ ಇರುವಂಥ ಎಲ್ಲರನ್ನ ಏನು ಮಾಡ್ತಾರಂತೆ? ದೇವರು ನರಕಕ್ಕೆ ಎತ್ಕೊಂಡೋಗಿ ಬಿಸಾಡ್ತಾರೆ ಅಂತ ವಾಕ್ಯದಲ್ಲಿ ಇದೆ. ಓಕೆ, ಇವರೆಲ್ಲರೂ ಯಾವತ್ತೂ ಅಣಿಯದೇ ಇರುವಂಥ ಒಂದು ಬೆಂಕಿಯಲ್ಲಿ ಏನಾಗ್ತಾರೆ? ಹಾಕಲ್ಪಡ್ತಾರೆ ಅಂತಿದೆ. ಓಕೆ, ಸರಿ. ಇದಾದ ಮೇಲೆ ಸೆಕೆಂಡ್ ನ್ಯಾಯ ತೀರ್ಪಿದೆ. ಇದು ಫಸ್ಟ್ ನ್ಯಾಯ ತೀರ್ಪಲ್ಲಿ ಏನು? ನಿಮ್ಮ ಹೆಸರು ಎಲ್ಲಿ ಬರೆಯಲ್ಪಟ್ಟಿರಬೇಕು? ಜೀವದ ಪುಸ್ತಕದಲ್ಲಿ ಇರಬೇಕು. ಇಲ್ಲಿಗೆ ಮುಗೀತಾ ಇಲ್ಲ ನ್ಯಾಯ ತೀರ್ಪು, ಇಲ್ಲಿ ಮುಗೀತಾ ಇಲ್ಲ.
ಒಳ್ಳೆಯವರಲ್ಲೂ ಸಹ, ಅಂದರೆ ಒಳ್ಳೆಯವರಲ್ಲ, ರಕ್ಷಣೆ ಹೊಂದ್ಕೊಂಡಿರುವಲ್ಲರೂ ಸಹ ಇನ್ನೊಂದು ನ್ಯಾಯ ತೀರ್ಪಿದೆ. ಇದು ನರಕಕ್ಕೆ ತಳ್ಳೋದಕ್ಕೋ ಅದಕ್ಕೋಸ್ಕರ ಅಲ್ಲ. ದೇವರು ಆ ಜಾಗದಲ್ಲಿ ಏನು ನ್ಯಾಯ ತೀರ್ಪು ಕೊಡ್ತಾ ಇದ್ದಂದರೆ, ನಿಮಗೆ ಯಾವ ಕಿರೀಟವನ್ನು ಕೊಡಬೇಕು. 5 ರೀತಿಯಾದ ಕಿರೀಟಗಳಿದೆ. ದೇವರ ವಾಕ್ಯವನ್ನು ಇದು ನಾವು ಮುಂದೆ ಬರುವಂಥ ವಾರಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಯಾವುದಕ್ಕೆ ಯಾವ ಕಿರೀಟ ಅಂತ. ಒಬ್ಬರಿಗೆ ತನ್ನನ್ನು ತಾನು ಏನು ಮಾಡ್ತಾರೆ, ತನ್ನನ್ನು ತಾನು ತಾನು ಸಮರ್ಪಿಸುವಂಥ ಜನರು ಇರ್ತಾರಲ್ಲ, ನಾನು ನಿಜವಾಗ್ಲೂ ದೇವರಲ್ಲಿ ನಾನು ಇನ್ನೂ ಏನು ಮಾಡ್ತೀನಿ, ನನ್ನ ಕೆಟ್ಟ ಹ್ಯಾಬಿಟ್ಸ್ ಎಲ್ಲ ಬಿಟ್ಟು ನಾನು ಒಳ್ಳೆ ಮನುಷ್ಯನಾಗ, ಅದಕ್ಕೆ ಒಂದು ರೀತಿಯಾದ ಕಿರೀಟ ಇದೆ. ನಿಜವಾಗ್ಲೂ ತನ್ನ ಓಟವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದು, ಅದು ಒಂದು ರೀತಿಯಾದ ಕಿರೀಟ ಮಾತ್ರ. ನೆಕ್ಸ್ಟ್ ಏನಿದೆ, ದೇವ್ರಿಗೋಸ್ಕರ ಕಷ್ಟಪಟ್ಟವರಿಗೆ ಇನ್ನೊಂದು ರೀತಿಯಾದ ಕಿರೀಟ ಇದೆ. ಇದೇ ಥರ 5 ರೀತಿಯಾದ ಕಿರೀಟಗಳಿದೆ. ಹಲ್ಲೆಲೂಯಾ. ಈ 5 ರೀತಿಯಾದ ಕಿರೀಟಗಳಲ್ಲಿ ನೀವು ಎಲ್ಲ ರೀತಿಯಾದ ಕಿರೀಟಗಳನ್ನು ಸಹ ಪಡೆದುಕೊಳ್ಳಬಹುದು. ನಿಮ್ಮ ಕ್ರಿಯೆಯನ್ನು ಇಟ್ಕೊಂಡು ಏನು ಮಾಡ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ರೀತಿಯಾದ ಏನು ಹೇಳ್ತೀರಾ, ಕ್ರೌನ್ಸ್ ಬಗ್ಗೆ ಮಾತಾಡ್ತಾರೆ. ಎಲ್ಲ ರೀತಿಯಾದ ಕಿರೀಟಗಳು, ರಿವಾರ್ಡ್ಸ್ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ಒಂದೇ ರಿವಾರ್ಡ್ ಸಿಗೋದಿದೆ ಇಲ್ಲ ಅಂತ. ನೀವು ಮಾಡಿರುವಂಥ ಕ್ರಿಯೆ ಕರೆಕ್ಟಾಗಿ ದೇವರ ಪುಸ್ತಕದಲ್ಲಿ ಇದ್ದರೆ ಮಾತ್ರ ಏನು ಮಾಡ್ತಾರೆ, ಕರೆಕ್ಟಾಗಿ ನೀವು ಮಾಡಿದರೆ ನಿನಗಾದ ಕಿರೀಟ ಇದು. ನಾವು ಇದುವರೆಗೂ ಯೋಚನೆ ಮಾಡಿರುವಂಥ ಪರಲೋಕಕ್ಕೂ ನಿಜವಾದ ಪರಲೋಕಕ್ಕೂ ತುಂಬ ವ್ಯತ್ಯಾಸ ಇದೆ. ನಮ್ಮೆಲ್ರಿಗೂ ಗೊತ್ತಿರೋದೇನು, ಚಿನ್ನದ ರೋಡ್ ಮಾತ್ರ ಇದೆ, ಅಲ್ಲಿ ನಮಗೋಸ್ಕರ ದೇವರು ಅನೇಕ ವಾಸಸ್ಥಿ, ಇಷ್ಟು ಮಾತ್ರ ನಮ್ಮ ಮೈಂಡಲ್ಲಿದೆ. ಆದರೆ ಪರಲೋಕ ನೋಡಿ, ಭೂಲೋಕವನ್ನೇ ಇಷ್ಟು ಕಾಂಪ್ಲಿಕೇಟೆಡ್ ಆಗಿ, ಅಂದರೆ ತುಂಬ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಸೃಷ್ಟಿ ಮಾಡಿದರೆ, ದೇವರೇ ವಾಸವಾಗಿರುವಂಥ ಪರಲೋಕ ಇನ್ನು ಎಷ್ಟು ನಮಗೆ ಅರ್ಥ ಮಾಡಿಕೊಳ್ಳದೇ ಇರುವಂಥ ಒಂದು ರೀತಿಯಲ್ಲಿರುತ್ತೆ. ಹಲ್ಲೆಲೂಯಾ. ನೋಡಿ, ನಮ್ಮೆಲ್ಲರಿಗೂ ಗೊತ್ತು ಚೆರುಬೀಮ್ ಅನ್ನುವಂಥ ಒಂದು ದೇವರ ಏನು ಹೇಳ್ತೀರಾ, ಏಂಜಲ್ಸ್ ಇದ್ದಾರೆ ಅಂತ. ಅವ್ರು ಏನು ಮಾಡ್ತಾರೆ, ಅವರ 2 ರೆಕ್ಕೆಗಳಲ್ಲಿ ಕಣ್ಣನ್ನು ಮುಚ್ಕೊಳ್ತಾರೆ, ಮತ್ತು ಎರಡು ರೆಕ್ಕೆಗಳಲ್ಲಿ ಫ್ಲೈ ಮಾಡ್ತಾ ಇರ್ತಾರೆ. ಇದು ಇದ್ಕೊಂಡು ಏನು ಮಾತಾಡ್ತಾರೆ, ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಓಕೆ, ಸೈನ್ಯಗಳ ಕರ್ತರು ಅವರ ಹೆಸರು ನಾಮ. ಹಲ್ಲೆಲೂಯಾ. ಸೊ ಇದು ನಮ್ಮ ಕಣ್ಗಳಿಗೆ ನೋಡಬೇಕಾದ್ರೆ ಏನಾಗಿರುತ್ತೆ, ಒಂದು ರೀತಿಯಾಗಿ ಇರುವುದು. ದೇವರ ವಾಕ್ಯದಲ್ಲಿ ಹೇಳುವಂಥ ಒಂದೊಂದು ದೇವದೂತರು ಬೇರೆ ಬೇರೆ ಕೆಲಸಕ್ಕಿರುವುದು ಒಂದೊಂದೆಲ್ಲ ನಾವು ಹೆಸರುಗಳು ಕೇಳಿದ್ರೆ, ಅಥವಾ ಅವ್ರನ್ನ ಡಿಸ್ಕ್ರೈಬ್ ಮಾಡ್ತಾರಲ್ಲ ಐಸೆ, ಅದೆಲ್ಲ ಕೇಳಿದ್ರೆ ನಮ್ಗೇನು ಅನಿಸುತ್ತೆ, ಇಷ್ಟು ಇದೆಲ್ಲನ ದೇವರು ಹಿಂಗೆ ರೀತಿಯೆಲ್ಲನ ಉಂಟು ಮಾಡಿದ. ಬರೀ ಕಣ್ಣು ಮಾತ್ರ ಇರುವಂಥ ಒಂದು ದೇವದೂತರು ಇದ್ದಾರಂತೆ, ಅವ್ರ ಬಾಡಿನೇ ಏನೋ ಬರೀ ಕಣ್ಣಷ್ಟೇ. ಈ ರೀತಿ ಅನೇಕ ರೀತಿಯಾದ ದೇವದೂತರುಗಳು ನಮಗೆ ಅಸಹ್ಯ ಅನ್ನಿಸ್ಬೋದು, ಅಥವಾ ನಮಗೆ ಭಯ ಕೊಡುವಂಥ ವಿಷಯಗಳಾಗಿರ್ಬೋದು. ಅಸಹ್ಯ ಅಲ್ಲ, ಭಯ ಕೊಡುವಂಥ ವಿಷಯಗಳು. ಆದರೆ ದೇವರು ಅದನ್ನು ಸಹ ಏನು ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ. ಹಲ್ಲೆಲೂಯಾ. ಸೊ ನಾವು ಪರಲೋಕವನ್ನು ಏನೋ ಒಂದು ಟ್ರಿಪ್ಪಿಗೆ ಹೋದರೆ ಯಾವ ರೀತಿ ನೋಡೋಕ್ಕೆಲ್ಲ ಅಂದ ಚಂದ ಆ ರೀತಿ ಇರುತ್ತೆ ಅಂತ ನಾವು ಆಲೋಚನೆ ಮಾಡ್ಕೊಬಾರ್ದು. ನಮಗೆಲ್ಲ ಗೊತ್ತು ಅಂತ ನಾವು ಇರಬಾರ್ದು ಅಷ್ಟೇ ಹೇಳ್ತಾ ಇದ್ದೆ. ಹಲ್ಲೆಲೂಯಾ. ಓಕೆ. ಆದರೆ ಈ ಒಂದು ಓಟವನ್ನು ಮುಗಿಸ್ಕೊಳ್ಳಿ ಅಂತ ಪೌಲ್ ಮಾತಾಡ್ತಾರೆ. ಹಲ್ಲೆಲೂಯಾ. ತಿಮೋತಿಯಲ್ಲಿ ನೋಡಬೇಕಾದ್ರೆ ಏನು ಹೇಳ್ತಾರೆ, ನೀನು ಓಟವನ್ನು ಸರಿಯಾದ ರೀತಿಯಲ್ಲಿ ಮುಗಿಸ್ಕೊ. ಇನ್ನೊಂದು ಜಾಗದಲ್ಲಿ ಏನು ಹೇಳ್ತಾರೆ ಅಂದರೆ, ಅಳಿದು ಹೋಗುವಂಥ ಕಿರೀಟಕ್ಕೋಸ್ಕರ ಇವರೆಲ್ಲ ಏನು ಮಾಡ್ತಾರೆ, ಇಷ್ಟು ತನ್ನ ಬಾಡಿಯೆಲ್ಲ ಏನು ಮಾಡ್ತಾರೆ, ಅಡುಕಿ ಓಡುಕಿ ಏನು ಮಾಡ್ತಾರೆ, ಅವರು ಅಥ್ಲೆಟಿಕ್ಸಲ್ಲಿ ಇದು ಮಾಡ್ತಾರೆ. ಇದು ಎಲ್ಲಿ ಬರೀತಾರೆ ಅಂದರೆ ಕೊರಿಂಥಿಯನ್ಸಲ್ಲಿ ಬರೀತಾರೆ. ಕೊರಿಂಥಿಯವರಿಗೆ ಬರೆದಂಥ ಸುವಾರ್ತೆಯಲ್ಲಿ ಬರೀತಾರೆ. ಯಾಕೆ ಕೊರಿಂಥಿಯವರಿಗೆ ಬರೆದಂಥ ಸುವಾರ್ತೆಯಲ್ಲಿ ಬರೀತಾರೆ ಅಂದರೆ, ಆ ಕಾಲದಲ್ಲಿ ಇದ್ದಂಥ ರೋಮನ್ಸಲ್ಲಿ ಅವರಿಗೆ ಕೊರಿಂಥಿಯಲ್ಲಿ ಮಾತ್ರ ಏನಾಗ್ತದೆ ಅಂದರೆ ಅಥ್ಲೆಟಿಕ್ಸ್ ನಡೀತಾ ಇತ್ತು, ಓಡುವಂಥ ಇದೆಲ್ಲ ಸ್ಪೋರ್ಟ್ಸ್ ನಡೀತಾ ಇದೆ ಅಂತ ಜಾಗ ಅದು. ಸೊ ಅವರಿಗೆ ಬರೆಯುವಾಗ ಕರೆಕ್ಟಾಗಿ ಪೌಲ್ ಏನು ಮಾಡ್ತಾರೆ ಅಂದರೆ ಸ್ಪೋರ್ಟ್ಸ್ ಕುರಿತಾಗಿ ಮಾತಾಡ್ತಾರೆ. ಏನಂತ, ನೀವು ಬಾಡಿಯಲ್ಲಿ ಪರಿಶ್ರಮ ಮಾಡಿದ್ರೆ ಸ್ವಲ್ಪ ಫಲ ಇದೆ, ಆದರೆ ನೀವು ದೇವರಲ್ಲಿ ಪರಿಶ್ರಮ, ನೀವು ಎಫರ್ಟ್ಸ್ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ, ತುಂಬ ಫಲ, ಪರಿಪೂರ್ಣವಾದ ಫಲ ನಿಮಗೆ ಸಿಗುತ್ತೆ ಅಂತ ಅವ್ರಿಗೊಂದು ಎಕ್ಸಾಂಪಲಾಗಿ ಕೊಡ್ತಾ ಇದ್ದಾರೆ ಪೌಲ್ ಬರಿಬೇಕಾದ್ರೆ. ಸೊ ಅವಾಗೇನು ಹೇಳ್ತಾರೆ ಅಂದರೆ, ಅವ್ರಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡ್ತಾರಲ್ಲ, ಅವ್ರಿಗೆ ಸಿಗ್ತಾ ಇರುವಂಥ ಕಿರೀಟ ಏನಿರುತ್ತೆ ಅಂದರೆ ಒಂದು ರೀತಿಯಾಗಿ ಬಳ್ಳಿಯಲ್ಲಿ ಮಾಡಿರುವಂಥ ಕಿರೀಟ ಅಷ್ಟೇ. ಅದು ಗೋಲ್ಡು ಸಿಲ್ವರ್ ಎಲ್ಲ ಏನು ಯೂಸ್ ಮಾಡಿರಲ್ಲ, ಬರೀ ಬಳ್ಳಿಯಲ್ಲಿ ಮಾಡಿರ್ತಾರೆ. ಅದಕ್ಕೆ ಪೌಲ್ ಏನು ಹೇಳ್ತಾರೆ ಅಂದರೆ, ಅಳಿದು ಹೋಗುವಂಥ ಈ ಒಂದು ಕಿರೀಟಕ್ಕೋಸ್ಕರ, ಯಾಕಂದರೆ ಬಳ್ಳಿ ಏನಾಗುತ್ತೆ 2-3 ವೀಕ್ಸ್ ಆದಮೇಲೆ ಫುಲ್ಲು, ಆ ಒಂದು ವಿಷಯಕ್ಕೋಸ್ಕರ ಈ ಜನರು ಇಷ್ಟು ಕಷ್ಟಪಡುವಾಗ ಅಳಿದು ಹೋಗದೇ ಇರುವಂಥ ಕಿರೀಟ ನಿಮಗೆ ಸಿಗಬೇಕಾಗಿದೆ. ಅದಕ್ಕೆ ನೀವು ಇನ್ನೆಷ್ಟು ಪರಿಶ್ರಮ ಪಡಬೇಕು, ಕಷ್ಟಪಡಬೇಕು ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಸೊ ನಾವು
ಓಡ್ತಾ ಇರುವುದು ಈ ಫಲ ಕೊಡುವಂಥ ಜೀವನ, ದೇವರಿಗಾಗಿ ಕಷ್ಟಪಡುವುದಾಗಿರಲಿ, ದೇವರಿಗೋಸ್ಕರ ನೀವು ಮಾಡುವಂಥ ಪ್ರತಿಯೊಂದು ವಿಷಯಕ್ಕೂ ಎಲ್ಲೋ ಒಂದು ಕಡೆ ನಿಮಗೆ ಫಲ ಸಿಗತ್ತೆ ಅಂತ ಗೊತ್ತಿದ್ರೇನೆ, ನಾನು ಸತ್ತ ಮೇಲೇನೂ ಸಹ ನನಗೆ ಇದಕ್ಕೋಸ್ಕರ ಫಲ ಸಿಗತ್ತೆ ಅಂತ ಗೊತ್ತಿದ್ರೇನೆ ನೀವು ಪರಿಶ್ರಮ ಮಾಡುವುದಕ್ಕೆ ಸಾಧ್ಯ. ಎಷ್ಟೋ ಜನರಿಗೆ ಯಾಕೆ ಫೈರ್ ಇಲ್ಲ ಅಂತಾರಲ್ಲ, ಫೈರ್ ಅಂದರೆ ಏನು, ದೇವ್ರಿಗೋಸ್ಕರ ಮಾಡಬೇಕು ಅಥವಾ ನಾನು ಇನ್ನೂ ಪರಿಶುದ್ಧವಾಗಿರ್ಬೇಕು, ನಾನು ಇನ್ನೂ ಇದು ಮಾಡಬೇಕು ಅಂದರೆ, ಯಾಕಂದರೆ ನನಗೆ ಫಲ ಸಿಗತ್ತೆ ಅಂತಾನೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನನಗೊಂದು ಕಿರೀಟ ಸಿಗುತ್ತೆ, ಎಲ್ಲರ ಮುಂದೆ ನನ್ನನ್ನು ಏನು ಮಾಡ್ತಾರೆ, ದೇವರು ನನ್ನನ್ನು ಆನರ್ ಮಾಡ್ತಾರೆ, ನನಗೇನು ಕೊಡ್ತಾರೆ, ಒಂದು ರೀತಿಯಾದ ಮಹಿಮೆಯಾದ ಸ್ಥಾನವನ್ನು ಕೊಡ್ತಾರೆ ಅಂತ ಗೊತ್ತಿಲ್ಲದೆ ಹೋದರೆ ನಾನು ಏನು ಕಷ್ಟಪಡ್ತೀನಿ. ಸಂಬಳ ಕೊಡೋಲ್ಲ ಅಂದರೆ ನಾನು ಯಾಕೆ ಕೆಲ್ಸಕ್ಕೆ ಹೋಗ್ತೀನಿ? ಸಿಂಪಲ್. ನಾವು ಕಷ್ಟಪಡ್ತಾ ಇರೋದೇನಕ್ಕೋಸ್ಕರ ನನಗೆ ಎಂಡಲ್ಲಿ ನನಗೆ ಸಂಬಳ ಸಿಗುತ್ತೆ. ಅದೇ ರೀತಿಯಲ್ಲಿ ನಾವು ಪರಿಶುದ್ಧವಾಗಿರೋದಕ್ಕೆ ಕಾರಣ ಬರೀ ದೇವರನ್ನು ಪ್ರೀತಿ ಮಾಡೋದು ಮಾತ್ರ ಅಲ್ಲ, ಮೊದಲು ಪರಿಶುದ್ಧತೆ ಮಾಡೋದು ದೇವರ ಮೇಲೆ ಇರುವಂಥ ಪ್ರೀತಿಗೂ ನನ್ನ ಸಂಬಂಧ ಕಟ್ಟಾಗಬಾರ್ದು ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ಅಲ್ಲೆಲ್ಲೂಯ. ಆದರೆ ಇನ್ನೊಂದು ವಿಷಯ, ಇನ್ನೊಂದು ಸೈಡ್ ಏನಿದೆ, ನನಗೆ ಇದು ದೇವರು ಇದರ ಒಂದು ಎಂಡಲ್ಲಿ ನನಗೇನು ಮಾಡ್ತಾರೆ, ನನ್ನನ್ನು ಮಹಿಮೆಯ ಒಂದು ಸ್ಥಳದಲ್ಲಿ ಇಡ್ತಾರೆ, ನನಗೆ ಮಹಿಮೆಯ ಕಿರೀಟವನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಅಲ್ಲೆಲ್ಲೂಯ. ಆ ಕಿರೀಟಕ್ಕೋಸ್ಕರ ಪೌಲೇ ಓಪನ್ ಆಗಿ ಹೇಳ್ತಾರೆ, ಆ ಒಂದು ಕಿರೀಟವನ್ನು ನಾನು ಏನು ಮಾಡಬಾರ್ದು, ಕಳೆದುಕೊಳ್ಬಾರ್ದು ಅಂತ ನನ್ನ ಓಟವನ್ನು ನಾನು ಓಡ್ತಾ ಇದ್ದೀನಿ. ಅಲ್ಲೆಲ್ಲೂಯ. ಪೌಲೇ ಏನು ಹೇಳ್ತಾರೆ, ನನಗೆ ಆ ಕಿರೀಟ ಬೇಕು. ಜೀವದ ಕಿರೀಟ ಅಂದರೆ ಬರೀ ನಾನು ನಿತ್ಯ ಜೀವಕ್ಕೆ ಹೋಗಿ ಸೇರ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಹೋದ ಮೇಲೆ ಈ ಕಿರೀಟವನ್ನು ಇಟ್ಕೊಂಡು ದೇವ್ರು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಯಾಕಂದರೆ ಪೊಸಿಷನ್ಸ್ ಕೊಡ್ತಾರೆ ಒಬ್ಬೊಬ್ಬರಿಗೂ. ಅದನ್ನೇ ಹೇಳ್ತಾರಲ್ಲ, 10ರಲ್ಲಿ ನೀನು ದೇವರಿಗೆ ನಿಜವಾಗಿ ನಡ್ಕೊಂಡ್ರೆ 100ರಲ್ಲಿ ನೀನೇನು ಮಾಡ್ತೀಯ, ದೇವರಿಗೆ ಇನ್ನೂ ಹೆಚ್ಚಾಗಿ ನಿಜವಾಗಿ ನಡೆದುಕೊಳ್ತೀಯ. ದೇವರಿಗೆ ಬರೀ ನೀವು ಏನು ಹೇಳ್ತೀರ, ಭಯಪಟ್ಕೊಂಡು ಒಳ್ಳೆಯ ಜೀವನವನ್ನು ನಡೆದೆ, ನನ್ನ ರಕ್ಷಣೆಯಲ್ಲಿದೆ, ನಾನು ನನ್ನ ಕುಟುಂಬ ರಕ್ಷಣೆ ಹೊಂದ್ಕೊಂಡು ಅಂದರೆ ಸಂತೋಷ. ಆದರೆ ದೇವ್ರಿಗೆ ಮುಖ್ಯವಾಗಿ ಏನು ಬೇಕು, ಫಲ. ಫಲ ಕೊಡದೇ ಇರೋ ಅವನಿಗೆ ದೇವ್ರು ಏನು ಮಾಡೋಕ್ಕಾಗಲ್ಲ, ಅವ್ರ ರಾಜ್ಯದಲ್ಲಿ ಹೋಗಿ ಸೇರಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನೀವು ಫಲನೇ ಕೊಡಲ್ಲ, ಇದ್ದಿದ್ದೆ ಸಾಕು, ನಾನಿದ್ದೆ, ನಾನಿದ್ದೆ. ಸೆಲ್ಫಿಶ್ ಅದು. ಏನು ಅದಕ್ಕೆ ಅರ್ಥ ಏನು? ಸೆಲ್ಫಿಶ್ ಅಂದರೆ ನನಗಿದ್ರೆ ಸಾಕು, ನಾನು ನನ್ನ ಕುಟುಂಬ ಸಂತೋಷವಾಗಿದ್ದರೆ ಮಾತ್ರ ಸಾಕು ಅಂಥ ಒಂದು ಬುದ್ಧಿ ಇದ್ದರೆ ನಾವು ಫಲ ಕೊಡ್ತಾ ಇರೋದು ಬರೀ ನನಗೋಸ್ಕರ ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿರೋರಿಗೂ ಸಹ ಉಪಯೋಗ ಆಗುತ್ತೆ. ಅಲ್ಲೆಲ್ಲೂಯ. ನಾನು ಕೋಪ ಪಡದೇ ಇದ್ದರೆ ಯಾರು ಸಂತೋಷವಾಗಿರುತ್ತೆ, ನಾನು ಸಂತೋಷವಾಗಿರ್ತೀನಿ, ನನ್ನ ಕುಟುಂಬವೂ ಸಹ ಸಂತೋಷವಾಗಿರುತ್ತೆ. ಅಲ್ಲೆಲ್ಲೂಯ. ಇಲ್ಲ, ನಾನು ಇನ್ನೂ ಪಾಪದಲ್ಲಿ ಇರ್ತೀನಿ, ನಾನು ಕೋಪನೇ ಪಡ್ತೀನಿ ಅಂದರೆ ನಾನು ಸಂತೋಷವಾಗಿಲ್ಲ, ಜೊತೆಯಲ್ಲಿರೋರು ಸಂತೋಷವಾಗಿ. ಅಲ್ಲೆಲ್ಲೂಯ. ಇಲ್ಲ, ನಾನು ರಕ್ಷಣೆ ಹೊಂದ್ಕೊಂಡಿದ್ದೀನಿ, ನಾನು ನನ್ನ ಕುಟುಂಬ ಮಾತ್ರ ರಕ್ಷಣೆ ಹೊಂದ್ಕೊಂಡ್ರೆ ಸಾಕು, ಬೇರೆಯವ್ರಿಗೆ ನಾನು ಯೇಸು ಕ್ರಿಸ್ತನ ಸ್ವಾರ್ಥೆಯನ್ನು ಸಾರುವುದೇ ಇಲ್ಲ. ನೋಡಿ, ಯೇಸು ಕ್ರಿಸ್ತುವಿನ ಸ್ವಾರ್ಥೆಯನ್ನು ಸಾರುವುದಕ್ಕೆ ಕಾರಣ ನಾನು ಸಂತೋಷವಾಗಿರ್ಬೇಕನ್ನೋದು ಮಾತ್ರ ಅಲ್ಲ, 10 ಜನ ಸಭೆಗೆ ಬರಬೇಕನ್ನೋದು ಕಾರಣನೇ ಅಲ್ಲ, ಸಭೆಯಲ್ಲಿ ಎಷ್ಟು ಜನ ಕೂತ್ಕೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆ ಜಾಗದಲ್ಲಿ ಎಷ್ಟು ಜನರಿಗೆ ದೇವರ ಸಮಾಧಾನವು, ದೇವರ ಸಂತೋಷವನ್ನು ನನ್ನ ಮೂಲಕ ಸಿಕ್ಕಿದೆ. ಅಲ್ಲೆಲ್ಲೂಯ. ನೋಡಿ, ಕ್ರಿಸ್ತರಲ್ಲಿ ನಮಗೆ ಸಿಗುವಂಥ ದೊಡ್ಡ ಒಂದು ಐಶ್ವರ್ಯ ಏನಂದರೆ ಕಷ್ಟದಲ್ಲಿಯೂ ಒಳ್ಳೆಯದಲ್ಲಿಯೂ ಸಿಗುವಂಥ ಸಮಾಧಾನ. ಲೋಕದಲ್ಲಿ ಈ ಸಮಾಧಾನ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಹೇಳ್ತಾರೆ? ಯೇಸು ಕ್ರಿಸ್ತ ಹೇಳ್ತಾರೆ, ಎಲ್ಲಿ ಕಷ್ಟಪಟ್ಟು ಭಾರ ಹೊರುವರೆ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ನನ್ನ ಸ್ನೇಹಿತರಾಗಿರಲಿ, ನನಗೆ ಗೊತ್ತಿರೋರಾಗಲಿ, ಗೊತ್ತಿಲ್ಲದೆ ಇರುವವರಾಗಿರಲಿ, ಕಷ್ಟಪಡುವಾಗ ಭಾರ ಹೊರ್ತಾ ಇರಬೇಕಾದ್ರೆ ಆ ಭಾರವನ್ನು ಅವ್ರು ಇಳಿಸಿದ್ರೆ ಯಾರಿಗೆ ಸಂತೋಷ? ಅವ್ರಿಗೂ ಸಮಾಧಾನ, ನನಗೂ ಸಹ ಏನು ಸಮಾಧಾನ, ಸಂತೋಷ. ಅಲ್ಲೆಲ್ಲೂಯ. ನಾವು ಇದನ್ನು ಬಿಟ್ಟು ಇಲ್ಲ ಸಭೆಯಲ್ಲಿ ಅನೇಕ ಜನರು ಬರಬೇಕು, ಇಲ್ಲ ನಾನು ಒಂದು ಆತ್ಮ ಆದಾಯ ಮಾಡಬೇಕಂದ್ರೆ ಮುಖ್ಯವಾಗಿ ಆತ್ಮ ಆದಾಯ ಮಾಡ್ತಾ ಇರೋದು ಈ ಒಂದು ಸಂತೋಷವನ್ನು, ವಿಶ್ರಾಂತಿಯನ್ನು ಕೊಡುವುದಕ್ಕೋಸ್ಕರ. ಅಲ್ಲೆಲ್ಲೂಯ. ನಾವು ಒಂದು ಒಳ್ಳೆ ಮನಸ್ಸಿಂದ, ನೀವು ಒಳ್ಳೆ ಮನಸ್ಸಿಂದ 10 ರೂಪಾಯಿ ಕೊಡ್ತಾ ಇದೆ ಅಂದರೆ ಯಾಕೆ? ಅವರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಅವ್ರಿಗೆ ಊಟಕ್ಕೆ ಎಲ್ಲ ಅವ್ರಿಗೇನಾಗಬೇಕು? ಉಪಯೋಗ. ಮನುಷ್ಯ ಜೀವಂತವಾಗಿದ್ದರೆ ಮಾತ್ರ ಸಾಕಿಲ್ಲ, ಅವರು ಸಮಾಧಾನವಾಗಿ ಜೀವಂತವಾಗಿರ್ಬೇಕು. ಅಲ್ಲೆಲ್ಲೂಯ. ಕಷ್ಟದಲ್ಲೇ ಜೀವಂತವಾಗಿದ್ದರೆ ಅದು ಉಪಯೋಗನೇ ಇಲ್ಲ. ಇದಕ್ಕೆ ಇನ್ನೊಂದು ಆ್ಯಂಗಲ್ ಏನಂದರೆ, ಎಲ್ಲ ಒಳ್ಳೆಯ ವಿಷಯಗಳು ಯಾರ ಹತ್ರದಿಂದ ಬರುತ್ತೆ? ದೇವರ ಹತ್ರದಿಂದ ಬರುತ್ತೆ. ಅಲ್ಲೆಲ್ಲೂಯ. ವಿಶ್ರಾಂತಿಯು, ಸಮಾಧಾನವು ಸಹ ಒಂದು ಒಳ್ಳೆಯ ವಿಷಯ. ನಾವು ದೇವರ ಜೊತೆ ಕನೆಕ್ಷನ್ ಇಲ್ಲದೆ ಹೋದರೆ, ದೇವರ ಜೊತೆ ಒಂದು ಸಂಬಂಧ ಇಲ್ಲದೆ ಹೋದರೆ ಆ ವಿಶ್ರಾಂತಿಯನ್ನು, ಸಮಾಧಾನ ನನ್ನ ಜೀವನದಲ್ಲಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೆಲ್ಲೂಯ.
ಸೊ ಆ ಒಳ್ಳೆಯ ವಿಷಯವನ್ನು ನನಗೆ ಮಾತ್ರ ಅಲ್ಲ, ನನಗಿರುವಂಥ ಒಳ್ಳೆಯ ವಿಷಯವನ್ನು ಬೇರೆಯವರು ಸಹ ನಾನು ಹಂಚ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನಿಜವಾಗ್ಲೂ ಆ ಸಮಾಧಾನವನ್ನು ನಾನು ಹಂಚ್ಕೊಳ್ತಾ ಇದ್ದೀನ, ಮುಖ್ಯವಾಗಿ ಅದೇ ವಿಷಯ. ಅಲ್ಲೆಲೂಯ. ಇಲ್ಲಿ ಬರ್ತಾರೋ ಬೇರೆ ಕಡೆ ಹೋಗ್ತಾರೆ, ಯೇಸು ಕ್ರಿಸ್ತುವನ್ನು ಅವರು ಕಂಡುಕೊಂಡ್ರ, ಯೇಸು ಕ್ರಿಸ್ತುವಿನ ವಿಶ್ರಾಂತಿಯನ್ನು ಅವ್ರು ಪಡ್ಕೊಂಡ್ರ, ಫಸ್ಟು ಮೇನ್ ಅದೇ. ಅಲ್ಲೆಲೂಯ. ಓಕೆ, ನಾವು ಇದನ್ನು ನೋಡಬೇಕಾದ್ರೆ ನೆಕ್ಸ್ಟ್ ಏನು ಹೇಳ್ತಾರೆ, ಇದು ನಾವು ಮಾಡ್ತಾ ಇರೋದಕ್ಕೆ ಕಾರಣ ಪ್ರೀತಿ. ಯೇಸು ಕ್ರಿಸ್ತು ನಮಗೆ ಕೊಟ್ಟಿರುವಂಥ ಕಟ್ಟಳೆ ಏನು, ಮೇನ್ ಕಟ್ಟಳೆ ಏನು, ಒಬ್ಬರನ್ನೊಬ್ಬರು ಪ್ರೀತಿಸಿ. ನಿನಗೆ ಗೊತ್ತಿಲ್ಲದೆ ಇದ್ರೂ ಅವ್ರನ್ನ ನೀನೇನು ಮಾಡು, ಪ್ರೀತಿ. ಮೂರ್ಖತನ ಆಗಿದೆ, ಪ್ರೀತಿ ಮಾಡು. ಪ್ರೀತಿ ಅಂದರೆ ಏನು, ನನಗೆ ಆಗ್ತಾ ಇರುವಂಥ ಒಳ್ಳೆಯದು ಅವ್ರಿಗೂ ಸಹ ಆಗಬೇಕು. ಅಲ್ಲೆಲೂಯ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ದೇವರನ್ನು ಪ್ರೀತಿಸಿದ್ರೆ ಅವರ ಕಟ್ಟಳೆಗಳನ್ನ ನಾವೇನು ಮಾಡ್ತೀವಂತೆ, ಕೈಕೊಳ್ಳೋ ನಡೀತೀವಿ. ಅವರ ಕಟ್ಟಳೆಗಳನ್ನು ಕೈಕೊಳ್ಳೋದು ನಡೆದ್ರೇ ನಾನು ದೇವರನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಅರ್ಥ. ಅಲ್ಲೆಲೂಯ. ಆದರೆ ಆ ಕಟ್ಟಳೆಯನ್ನು ನೀನು ಬೇರೆಯವರನ್ನು ಪ್ರೀತಿಸು. ದೇವರು ಕೊಟ್ಟಿರುವಂಥದ್ದು ಒಂದೇ ಕಟ್ಟಳೆ. ಎಲ್ಲಿದೆ ಅಂದರೆ ಇವಾಗ ನೋಡಿ 15ರಲ್ಲಿ 11-12 ಯೋಹಾನ 15ನೇ ಅಧ್ಯಾಯ ವಚನ 11 ಮತ್ತು 12. ನನ್ನಲ್ಲಿ ಇರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಬೇಕೆಂಬುದೇ ನಾನು ಕೊಡುವ ಆಜ್ಞೆ ಯಾಗೆ ಇದೆ. ಪ್ರಾಣವನ್ನೇ ತನ್ನ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಮತ್ತೊಂದು ಯಾವುದೂ ಇಲ್ಲ. ಆಮೇನ್ ಆಮೇನ್. ನೋಡಿ ಇಲ್ಲೇನು ಹೇಳ್ತಾರೆ, ನಾನು ನಿಮಗೆ ಕೊಡ್ತಾ ಇರುವಂಥ ಕಟ್ಟಳೆಗಳು ಒಂದೇ, ಏನು, ಒಬ್ಬರನ್ನೊಬ್ಬರು ಪ್ರೀತಿಸಿ. ಒಬ್ಬರನ್ನೊಬ್ಬರು ಅಂದರೆ ಬರೀ ಅವರು ಶಿಷ್ಯರಿಗೋಸ್ಕರ ಮಾತ್ರ ಮಾತಾಡ್ತಾ ಇಲ್ಲ. ಯಾಕಂದರೆ ಯೋಹಾನ 17ನೇ ಅಧ್ಯಾಯದಲ್ಲಿ ನೋಡಿ, ಇನ್ನೂ ನೀವು ಕಂಟಿನ್ಯೂ ಮಾಡಿ ಓದಬೇಕಾದ್ರೆ 19ನೇ ವಾಕ್ಯ ಓದಿ. 17 ಅಲ್ಲ. ಹಾಂ, ಯೋಹಾನ 17ನೇ ಅಧ್ಯಾಯ ವಚನ 19. ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠಿತಪಡಿಸಿಕೊಳ್ಳುತ್ತೇನೆ. ಆಮೇನ್. ಒಂದು ನಿಮಿಷ. ಇವರು ನಿಜವಾಗಿ ಪ್ರತಿಷ್ಠರಾಗಿರಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಂಡಿದ್ದೇನೆ. ಒಂದು ನಿಮಿಷ, ಒಂದು ಸೆಕೆಂಡ್. ಲಾಸ್ಟ್ ವಾಕ್ಯ ಓದಿ, 26. ಯೋಹಾನ 17ನೇ ಅಧ್ಯಾಯ ವಚನ 26. ನೀವು ನನ್ನ ಮೇಲೆ ಇಟ್ಟಂತ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂತಲೂ ಪ್ರಾರ್ಥಿಸುತ್ತೇನೆ. ಇವಾಗ 20ನೇ ವಾಕ್ಯ ಓದಿ. 20. ಯೋಹಾನ 17ನೇ ಅಧ್ಯಾಯ ವಚನ 20. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ಇವರಿಗೋಸ್ಕರ ಮಾತ್ರ ಅಲ್ಲ, ಇವರ ವಾಕ್ಯಗಳಂದ್ರೆ ಶಿಷ್ಯರ ವಾಕ್ಯಗಳ ಮೂಲಕ ನಂಬುವವರಿಗೋಸ್ಕರ, ಯೇಸು ಕ್ರಿಸ್ತುವಲ್ಲಿ ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಸೊ ಯೇಸು ಕ್ರಿಸ್ತು ಹೇಳಿರುವುದಾಗಿರಲಿ, ಅವರ ಪ್ರಾರ್ಥನೆ ಆಗಿರಲಿ, ಎಲ್ಲ ವಿಷಯಗಳು ಬರೀ ಅವ್ರ ಶಿಷ್ಯರಿಗೆ ಮಾತ್ರ ಹೇಳ್ತಾ ಇಲ್ಲ, 11 ಜನರಿಗೆ. ಶಿಷ್ಯರು ಹೇಳುವಂಥ ಆ ವಾಕ್ಯದ ಮೇಲೆ ನಂಬಿಕೆ ಇಡುವಂಥ ಎಲ್ಲರಿಗೋಸ್ಕರನೂ ಮಾತಾಡ್ತಾ ಇದ್ದಾರೆ. ಅಲ್ಲೆಲೂಯ. ಓಕೆ, ಇವಾಗ ನಾನು ಇಷ್ಟು ವಿಷಯಗಳು ಹೇಳಿದ್ರಲ್ಲ, ನಾವು ಇದನ್ನು ಮುಗಿಸ್ಕೊಂಡು ಹೋಗಬೇಕಾದ್ರೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಎಷ್ಟೋ ಜನರು ಯೇಸು ಕ್ರಿಸ್ತುವಿಗೋಸ್ಕರನೂ ಕಷ್ಟಪಡುವಂಥವ್ರು ಇದ್ದಾರೆ. ಎಷ್ಟೋ ಜಾಗಗಳಲ್ಲಿ ರಕ್ತ ಸಾಕ್ಷಿಗಳಾಗಿಯೋ ಅಥವಾ ಬೇರೆ ರೀತಿಯಾದ ಕಷ್ಟವನ್ನು ಅನುಭವಿಸಿ ದೇವರಿಗೋಸ್ಕರ ಸೇವೆ ಮಾಡುವವರು ಅಥವಾ ದೇವರಲ್ಲಿ ಬೇರೆ ನಂಬಿಕೆ ಇಟ್ಟಿರುವಂಥ ಜನರು ಸಹ ಇದ್ದಾರೆ. ಅಲ್ಲೆಲೂಯ. ನಮಗೆ ಆ ಕಷ್ಟ ಬರದೇ ಇರುವಂಥ ಕಾರಣದಿಂದ ನಮಗೆ ದೇವರು ಆ ಒಂದು ರಿವಾರ್ಡ್ನೋ ಅಥವಾ ಆ ಒಂದು ಫಲವನ್ನು ಅಥವಾ ನಾವು ರಕ್ಷಣೆನೇ ಹೊಂದ್ಕೊಳ್ದೇ ಇರುವುದು ಸಾಧ್ಯನಾ? ಯಾಕಂದರೆ ನಾವೆಲ್ಲರೂ ಹೇಳ್ತೀವಿ, ಯಾವಾಗಲೂ ಎಷ್ಟೋ ಜನರು ಹೇಳೋದು ನಾನು ಕೇಳಿಸ್ಕೊಂಡಿದ್ದೀನಿ. ಏನಂತ, ಅವರೆಲ್ಲ ಅಷ್ಟು ಕಷ್ಟಪಡ್ತಾರೆ, ಅವರು ದೇವರ ರಾಜ್ಯವನ್ನು ಸುಲಭವಾಗಿ ಅವ್ರಿಗೇನು ಕಷ್ಟಗಳೇ ಬರುವುದಿಲ್ಲ. ಆದರೆ ನಾವು ನೋಡಿ, ನಮಗೇನು ದೇವರು ಸುಲಭವಾದ ಜೀವನವನ್ನು ಕೊಟ್ಟಿದ್ದಾರೆ, ಎಲ್ಲ ವಿಷಯಗಳನ್ನು ನಮಗೆ ಕೊಟ್ಟಿದ್ದಾರೆ. ನಾವು ದೇವರ ರಾಜ್ಯವನ್ನು ಹೋಗಿ ಸೇರುವುದು ಇನ್ನೂ ಎಷ್ಟು ಕಷ್ಟ. ಇದನ್ನು ಹೇಳುವಾಗ ನಾವೇನೋ ನಮ್ಮನ್ನು ನಾವು ತಗ್ಗಿಸ್ಕೊಂಡು, ಅಯ್ಯೋ ಅವ್ರು ಅಷ್ಟು ಕಷ್ಟಪಡ್ತಾ ಇದ್ದಾರೆ, ನಮಗೇನೋ ಕಷ್ಟಗಳಿಲ್ಲ ಅಂತ ಹೇಳ್ಕೊಂಡು, ಅದಕ್ಕೆ ಅರ್ಥ ಏನಂದರೆ ನೀವು ದೇವರ ವಾಕ್ಯವನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ದೇವರು ಕೊರಿಂಥಿಯಲ್ಲಿ ಪೌಲ್ ಮೂಲಕ ಏನು ಮಾತಾಡ್ತಾರೆ ಅಂದರೆ, ಕೊರಿಂಥಿಯನ್ಸಲ್ಲಿ ಎಲ್ಲರಿಗೂ ಅವರು ತಾಳುವಂಥ ಲೆವೆಲ್ಗೆ ಮಾತ್ರ ದೇವ್ರು ಏನು ಮಾಡ್ತಾರಂತೆ,
ನೋವನ್ನು ಕಷ್ಟವನ್ನು ಕೊಡ್ತಾರೆ. ಪರೀಕ್ಷೆ ಯಾವಾಗಲೂ ಏನಾಗಲ್ಲ ಅಂತೆ, ನಿಮ್ಮ ಲೆವೆಲ್ ಮೀರಿ ಪರೀಕ್ಷೆ ನಿಮಗೆ ಕೊಡಲ್ಲ. ನೀವೇನು ದೇವರನ್ನು ನೋಡಿ ಹೇಳ್ತಾ ಇದ್ದೆ, ದೇವರೇ ಇದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟರೇನೆ ನಾನು ರಕ್ಷಣೆಯಲ್ಲಿ ನಡೆಯುವುದು ಸಾಧ್ಯ, ಇದಕ್ಕಿಂತ ನಾನು ಹೆಚ್ಚಾಗಿ ನಾನು ಪರಿಶ್ರಮದಲ್ಲಿ ಇದ್ರೇ ನಾನು ರಕ್ಷಣೆ ಹೊಂದ್ಕೊಳ್ಳೋದು ಸಾಧ್ಯ. ನೋಡಿ, ಅವರಿಗೆ ಈ ಲೆವೆಲ್ ಕಷ್ಟ ಕೊಟ್ಟರೆ ಅವ್ರು ಏನು ಮಾಡೋಕ್ಕಾಗ್ತಾ, ಅವರಿಂದ ತಾಳ್ಕೊಳ್ಳೋಕ್ಕೆ ಸಾಧ್ಯ. ನಮಗೆ ಅಷ್ಟು ಒಂದು ನಮಗೇನು ಹೇಳ್ತಾ ಅಷ್ಟು ಗುಣ ಇದೆಯಾ ಅಂತ ನಮಗೆ ಗೊತ್ತಿಲ್ಲ. ನಾವೇ ಯಾಕೆ ಹೋಗಿ ನಾವು ಕಷ್ಟಪಟ್ರೇ ನಾನು ಪರಲೋಕ ರಾಜನ ಹೋಗಿ ಸೇರ್ಬೋದು ಅಂತ ಹೇಳ್ತೀವಿ. ನಾವು ತೆಗೆಸ್ಕೊಳ್ತಾ ಇಲ್ಲ ನಮ್ಮನ್ನು, ನಾವು ಜಂಬದಲ್ಲಿ ಮಾತಾಡ್ತಾ ಇದ್ದೀವಿ ಜಾಗದಲ್ಲಿ. ಅಲ್ಲೆಲೂಯ. ನಮಗೆ ಗೊತ್ತಿಲ್ಲ ಅವ್ರಿಗೆ ಯಾವ ರೀತಿಯಾದ ನಿಜವಾಗ್ಲೂ ಕಷ್ಟ ಬರ್ತಾ ಇದೆ ಅಂತ. ಅದೇ ರೀತಿ ನಿಮಗೆ ಈ ಕಾಲದಲ್ಲಿ ನಮ್ಗೆ ಏನು ಅರ್ಥ ಆಗ್ತಾ, ನಾವು ಚೆನ್ನಾಗಿದ್ದೀವಿ ಅಂದರೆ ನಾವು ಬರೀ ಆಶೀರ್ವಾದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಏನು, ನಾನು ಫ್ರೀಯಾಗಿ ನಾನು ಸಭೆಗೆ ಹೋಗ್ಬೋದು, ಅಂದರೆ ನಾನು ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಭೆಗೆ ಹೋಗ್ಬೋದು, ಅಥವಾ ನನ್ನ ಜೀವನದಲ್ಲಿ ಕಾಸಿಗೂ ಅದಕ್ಕೂ ಇದಕ್ಕೇನು ಪ್ರಾಬ್ಲಮ್ ಅಂತ ಅಷ್ಟು ಮಾತ್ರ ನಾವೇನು ಯೋಚನೆ ಮಾಡ್ತೇವೆ. ದೇವ್ರಿಗೋಸ್ಕರ ಪಡಬೇಕಾಗಿರುವಂಥ ಕಷ್ಟ, ದೇವ್ರಿಗೋಸ್ಕರ ನಾನು ಕಷ್ಟಪಡ್ತಾ ಇದ್ದೀನಿ ಅಂದರೆ ಏನು ಹಣಕಾಸಿನಲ್ಲಿ ಪ್ರಾಬ್ಲಮ್ ಬರಬೇಕು, ಅಥವಾ ನಾನು ಡೈಲಿ ಜೀವನದಲ್ಲಿ ಪ್ರಾಬ್ಲಮ್ ಬಂದ್ರೇ ದೇವರಿಗೋಸ್ಕರ ಕಷ್ಟ. ನನ್ನ ಒಡಲನ್ನು, ನನ್ನ ಆಸೆಗಳನ್ನು ದೇವರಿಗೆ ವಿರೋಧವಾಗಿ ಬರುವಾಗ ನನ್ನನ್ನು ನಾನು ಸ್ಟಾಪ್ ಮಾಡಿಕೊಳ್ಳುವುದೇ ಮೇನಾದ ವಿಷಯ. ದೇವರು ನಿಮ್ಮನ್ನು ಮೊದಲು ಟೆಸ್ಟ್ ಏನು ಮಾಡ್ತಾರೆ, ನೀನು ಫಲ ಕೊಡ್ತಾ ಇದೆ ಅಂತ ಯಾವುದಲ್ಲಿ, ಗುಣದಲ್ಲಿ ನೋಡ್ತಾರೆ. ಅಲ್ಲೆಲೂಯ. ನಿಮಗೆ ಬೇರೆ ಟೆಸ್ಟ್ ದೇವ್ರು ಮೊದಲು ಕೊಡ್ತಾ ಇಲ್ಲ. ಆಚೆಗಡೆ ಬರ್ತಾ ಇರುವಂಥ ಕಷ್ಟಗಳನ್ನು ದೇವ್ರು ಮೊದಲು ಕೊಡಬೇಕು ಅಂತ ಆಸೆ ಪಡಲ್ಲ. ಒಳಗಿನ ಕಷ್ಟನೇ ದೊಡ್ಡ ಕಷ್ಟ. ನೀವು ನಿಮ್ಮ ಪಾಪವನ್ನು ದಾಟಿ ಬರುವುದೇ ದೊಡ್ಡ ಕಷ್ಟ. ಅವ್ರಿಗೆ ಯಾಕೆ ಸುಲಭ ಗೊತ್ತಾ? ಆ್ಯಕ್ಚುಲಿ ಅವರಿಗೆ ಜೀವನ ದೇವರಲ್ಲಿ ನಡೆಸೋದು ಸುಲಭ. ಅನುದಿನವೂ ಕಷ್ಟವಾಗಿರುವಾಗ ನಾನು ಪಾಪದ ಕುರಿತಾಗಿ ಯೋಚನೆ ಮಾಡೋದಕ್ಕೆ ಸಮಯನೇ ಇರಲ್ಲ. ಯಾಕಂದರೆ ನಾನು ಪಾಪ ಮಾಡಿ ನನ್ನ ಪರಿಶುದ್ಧತೆ ಕಳೆದುಕೊಂಡ್ರೆ, ಇವತ್ತು ದೇವರ ಕೃಪೆ ನನ್ನ ಜೊತೆ ಇಲ್ಲದೆ ಹೋದರೆ ನಾನು ಏನು ಮಾಡ್ತೀನಿ ಅನ್ನುವಂಥ ಭಯ ಅವ್ರಿಗೆ. ಅಲ್ಲೆಲೂಯ. ನಮಗೆ ಚೆನ್ನಾಗಿರ್ತೀವಲ್ಲ, ನಾವು ಒಳ್ಳೆಯ ಜೀವನವನ್ನು ಅವ್ರಿಗೆ ಕಂಪೇರ್ ಮಾಡುವಾಗ ನಡೆಸ್ತಾ ಇರಬೇಕಾದ್ರೆ ಪಾಪ ಮಾಡೋದಕ್ಕೆ ಆಪರ್ಚುನಿಟಿ ಜಾಸ್ತಿ, ಸಮಯ ಜಾಗ ಎಲ್ಲ ಜಾಸ್ತಿ. ಅವರಿಗಿಂತ ಕಷ್ಟ ಆ್ಯಕ್ಚುಲಿ ನಮಗೆ ಪಾಪ ಮಾಡದೇ ಇರ್ಬೋದು. ಅವರಾದರೂ ಸೆಕೆಂಡ್ ಜಡ್ಜ್ಮೆಂಟ್ ಅಂದರೆ ಎರಡನೇ ನ್ಯಾಯ ತೀರ್ಪಲ್ಲಿ ಹೋಗಿ ನಿಂತ್ಕೊಂಡು ಏನು ಮಾಡ್ತಾರೆ, ಅವ್ರಿಗೆ ರಿವಾರ್ಡ್ಸ್ ಅನ್ನೋಂದರೆ ಅವ್ರಿಗೆ ಸಿಗಬೇಕಾದಂಥ ಫಲ ಹೆಚ್ಚು ಕಡಿಮೆ ಇರ್ಬೋದು. ನಮ್ಮಲ್ಲಿ ಎಷ್ಟು ಜನ ಮೊದಲನೇ ನ್ಯಾಯ ತೀರ್ಪನ್ನ ದಾಟಿ ಹೋಗ್ತೀವಿ, ಯಾಕಂದರೆ ನಮಗೆ ಪಾಪದ ಒಂದು ಕಷ್ಟನೇ ಅರ್ಥ. ಯಾಕಂದ್ರೆ ನಮ್ಮ ಕಷ್ಟ ಇದ್ರೇ ಏನು ಮಾಡ್ತೀವಿ, ಅಯ್ಯೋ ಪಾಪವನ್ನು ಬಿಟ್ಟು ದೂರ ಹೋಗಬೇಕು, ದೇವರ ಕೃಪೆ ನನಗೆ ಬೇಕೇ ಬೇಕು. ದೇವ್ರು ನಮಗೆಲ್ಲ ಬೇಸಿಕ್ ನೀಡ್ಸ್ ಎಲ್ಲ ಕೊಟ್ಟಿರಬೇಕಾದ್ರೆ ಅನುದಿನವೂ ನಾವು ದೇವ್ರನ್ನ ಹುಡುಕೋದನ್ನು ಎಷ್ಟೋ ಜನ ಕಡಿಮೆ ಮಾಡಿಬಿಡ್ತಾರೆ. ದೇವ್ರನ್ನ ಹುಡುಕೋದು ಕಡಿಮೆ ಆದರೆ ಪಾಪ ಹೆಚ್ಚಾಗುತ್ತೆ. ಪಾಪ ಹೆಚ್ಚಾದರೆ ನೀವು ಫಸ್ಟ್ ಜಜ್ಮೆಂಟೇ ನೀವು ದಾಟಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವರಿಗಿಂತ ಕಷ್ಟ ನಿಮಗೆ ಇರೋದು. ಅಲ್ಲೆಲೂಯ. ಯಾಕಂದರೆ ಅವರಿಗಿಂತ ನಿಮ್ಮನ್ನು ಪಿಶಾಚ ಏನು ಮಾಡ್ಬೋದು, ಸುಲಭವಾಗಿ ಬೀಳಿಸ್ಬೋದು. ನಿಮ್ಮ ಓಟ, ನಿಮ್ಮ ನಡೆಯೇ ಆ್ಯಕ್ಚುಲಿ ಅವ್ರಿಗಿಂತ ಕಷ್ಟ. ಒಳ್ಳೆ ಜೀವನ ಇದ್ದರೆ ದೇವರಲ್ಲಿ ನಡೆಯೋದು ಆ್ಯಕ್ಚುಲಿ ಕಷ್ಟ. ಕಷ್ಟವಾದ ಜೀವನದಲ್ಲಿ ದೇವ್ರ ಜೊತೆ ಸುಲಭವಾಗಿ ನಡೀಬೋದು. ಯಾಕಂದರೆ ಅವರು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ. ಇವತ್ರಿ ನಮ್ಮಲ್ಲಿ ಎಷ್ಟೋ ಜನರಿಗೇನು ದೇವ್ರು ಬಿಟ್ಟರೆ ನಾನು ಏನೋ ಒಂದು ಮಾಡಿಕೊಂಡು ಜೀವನನ ನಡೆಸ್ಬಿಡ್ತೀನಿ. ಕಾಸು ಕಷ್ಟ ಬಂತ ಇಮಿಡಿಯೇಟಾಗಿ ನಾನು ಲೋನ್ ತೊಗೊಳ್ತೀನಿ. ನನಗೆ ಬೇರೆ ಏನೋ ಪ್ರಾಬ್ಲಮ್ ಅಂತ ನಾನು ಮನುಷ್ಯ ಏನು ಮಾಡ್ತೀನಿ, ಎಲ್ಲೆಲ್ಲಿ ಹೋದರೆ ಏನೇನು ನಡೆಯುತ್ತೆ. ದೇವರು ನಾವು ಹುಡುಕ್ಬೇಕನ್ನೋದೇ ನಮ್ಮಲ್ಲಿ ಎಷ್ಟೋ ಜನರಿಗೆ ಇನ್ನೂ ಬೆಳೆದೇ ಇಲ್ಲ, ಸಂಪೂರ್ಣವಾಗಿ ಬೆಳೆದೇ ಇಲ್ಲ. ನನ್ನ ಬಲದಲ್ಲಿ ನಾನು ಏನು ಮಾಡ್ಬೋದು ಅಂತಲೇ ನಾವು ನೋಡ್ತೀವಿ. ನನ್ನ ಬಲನೇ ಇಲ್ಲದೆ ಹೋದಾಗಲೇ ನಾವೇನು ಮಾಡ್ತೀವಿ, ದೇವರನ್ನ ಹುಡುಕ್ತೀವಿ. ಅಲ್ಲೆಲೂಯ. ಆ ಜನರಿಗಿರುವಂಥ ಕಷ್ಟ ಏನೋ ಅವರಲ್ಲಿ ಬಲನೇ ಇಲ್ಲ. ಸೊ ಅವರು ದೇವರನ್ನು ಹುಡುಕ್ತಾರೆ. ನಮಗೆ ಅಂಥ ಒಂದು ಪರಿಸ್ಥಿತಿ ಇಲ್ಲ. ನಾವೇನು ಹೇಳ್ತೀವಿ, ದೇವರೇ ನನಗೆ ಅಂಥ ಪರಿಸ್ಥಿತಿ ಕೊಡಿ ಅಂತ. ಆಶೀರ್ವಾದಕ್ಕೂ ಬೇಡ್ಕೊಳ್ತೀವಿ, ಕಷ್ಟ ಕೊಡಿ ಅಂತಲೂ ಹೇಳ್ಕೊಳ್ತೀವಿ. ಅಲ್ಲೆಲೂಯ. ನೀವು ಆ ಕಷ್ಟದ ರೂಟಲ್ಲೇ ಹೋಗಿನೇ ಮಾಡಬೇಕಂದ್ರೆ ದಾವೀದನೇ ಇವತ್ತು ದೇವರ ಜೊತೆಯಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ. ದಾವೀದನಿಗೆ ಇಲ್ಲದೇ ಇರುವಂಥ ಒಂದು ಐಶ್ವರ್ಯನೇ ಇಲ್ಲ. ಆದ್ರೂ ಅವ್ರು ಏನು ಮಾಡ್ತಾರೆ, 7 ಸತಿ ಒಂದು ದಿವಸಕ್ಕೆ ಏನು ಮಾಡ್ತಾಯಿದ್ರು, ದೇವರನ್ನು ಹುಡುಕ್ತಾ ಇದ್ರು. ಯಾಕೆ? ನನ್ನ ಮನಸ್ಸು ಪಾಪದಲ್ಲಿ ಬೀಳದೇ ಇರುವುದಕ್ಕೆ ಯಾರು ಬೇಕು ನನಗೆ? ದೇವರು. ಅಲ್ಲೆಲೂಯ. ಯೇಸು ಕ್ರಿಸ್ತು ಇಲ್ಲದೆ ಹೋದರೆ ನನ್ನ ಮನಸ್ಸು ಸುಲಭವಾಗಿ ಇರುವಂಥ ಐಶ್ವರ್ಯವನ್ನು ನೋಡಿ ಪಾಪದಲ್ಲಿ ಬಿತ್ತೋಗುತ್ತೆ. ನಿಮಗಾದ ನೇಚರ್ ಏನು ಮಾಡ್ತಾನೆ, ಎಲ್ಲವನ್ನು ನೋಡಿ ಇದೆಲ್ಲ ನನಗೋಸ್ಕರ, ಮಹಿಮೆಗೋಸ್ಕರ ಮಾಡಿರುವಂಥ ವಿಷಯ. ಅಲ್ಲೆಲೂಯ.
ನಾವು ಹೆಚ್ಚಾಗಿ ಅರ್ಥ ಮಾಡ್ಕೊಬೇಕು ಏನಂದರೆ, ಡೇಂಜರ್ ಆಗಿರುವುದು ನೀವು, ಅವರಲ್ಲ. ಅವರು ಅವರೇನು ಫಿಸಿಕಲ್ ಜೀವನ ಕಷ್ಟದಲ್ಲಿದೆ, ಅಲ್ಲೇಲೂಯ. ಆದರೆ ಅವ್ರ ಆತ್ಮಿಕ ಜೀವನ ಏನಾಗಿದೆ, ದೇವರಿಗೆ ಇದಕ್ಕಿಂತ ಹತ್ರ ಇರುವುದಕ್ಕೆ ಸಾಧ್ಯನೇ ಇಲ್ಲ. ನಾವು ಫಿಸಿಕಲ್ ಜೀವನ ಚೆನ್ನಾಗಿದೆ ಅಂತ ಕಂಪ್ಲೇಂಟ್ ಮಾಡ್ತೀವಿ, ಏನಂತಾರೆ, ಅಯ್ಯೋ ಅವರಷ್ಟು ನಾನು ಕಷ್ಟಪಟ್ಟರೆ ಚೆನ್ನಾಗಿರ್ತೀನಿ, ಅವ್ರು ನೋಡಿ ದೇವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟರು, ಅವರು ದೇವ್ರ ರಾಜನೋಗಿ ನಿಮ್ಮ ಕಷ್ಟಪಡದೇ ಇರೋದು ಮೇನೇ ಅಲ್ಲ. ಮೇನ್ ವಿಷಯನೂ ಆತ್ಮಿಕ ರೀತಿಯಲ್ಲಿ ನಾನು ಫಲ ಕೊಡ್ತಾ ಇದ್ದೀನ. ಒಳ್ಳೆ ನೆಲದಲ್ಲೇ ನನ್ನಿಂದ ಫಲ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ನಾನೆಲ್ಲೂ ಕೆಟ್ಟ ನೆಲದಲ್ಲಿ ಫಲ ಕೊಡ್ತೀನಿ? ಯೋಚನೆ ನೋಡಿ. ಈ ಒಂದು ಚೆನ್ನಾಗಿರುವಾಗಲೇ ನಾನು ದೇವ್ರನ್ನ ಹುಡುಕ್ತಾ ಇಲ್ಲ, ಕೆಟ್ಟೋದ್ರೆ ಮಾತ್ರ ದೇವ್ರನ್ನ ಹುಡುಕ್ತೀವಿ ಅಂತ ಏನು ಗ್ಯಾರಂಟಿ ಇದೆ? ಅಲ್ಲೆಲೂಯ. ಸೊ ಇಲ್ಲದೇ ಇರುವಂಥ ಕಷ್ಟವನ್ನು ಕೊಡಿ ದೇವರೇ ಅಂತ ಪ್ರಾರ್ಥನೆ ಮಾಡಬಾರ್ದು, ಬಾಯಿಂದನೂ ಹೇಳ್ಬಾರ್ದು. ನಿಮ್ಗೆ ಕೊಟ್ಟಿರುವಂಥ ಜೀವನದಲ್ಲಿ ನಾನು ದೇವರೇ ನನಗೆ ಸಮಾಧಾನವನ್ನು ಸಂತೋಷವನ್ನು ಕೊಡಿ ಅನ್ನೋದಕ್ಕೆ ಕಾರಣ ಏನು? ನಾನು ನಿಮ್ಮನ್ನು ಹೆಚ್ಚಾಗಿ ಹುಡುಕಬೇಕು. ಸಮಾಧಾನವನ್ನು ಸಂತೋಷನೂ ದೇವರೇ ನಿಮ್ಮಲ್ಲಿ ನನಗೆ ಹೆಚ್ಚಾಗಿ ಕೊಡಿ ಅಂತ ಕೇಳಬೇಕು. ಅಲ್ಲೆಲೂಯ. ಬೇರೆ ಎಲ್ಲೂ ನನಗೆ ಸಮಾಧಾನ ಸಂತೋಷ ಬರಬಾರ್ದು, ನಿಮ್ಮಿಂದ ಮಾತ್ರ ಸಿಗಬೇಕು. ನನಗೆ ಕಷ್ಟ ಕೊಡಿ ಅಂತ ಪ್ರಾರ್ಥನೆ ಮಾಡಿ, ನನಗಿನ್ನೂ ದೇವರೇ ನಾನು ಕಷ್ಟ ಕೊಟ್ಟರೆ ತಾಳ್ಕೊತೀನಿ, ಅದಲ್ಲ. ನಮ್ಮ ಮೇನ್ ಪ್ರಾರ್ಥನೆಯನ್ನು ದೇವರೇ ನನಗೆ ಇದು ಒಂದು ಸಹಾಯ ಮಾಡಿ, ಏನೋ ಆತ್ಮಿಕ ರೀತಿಯಲ್ಲಿ ನಾನು ಬೆಳಿಬೇಕು. ಕಷ್ಟಗಳ ಮೂಲಕ ಮಾತ್ರ ಅಲ್ಲ, ಚೆನ್ನಾಗಿದ್ರೂ ನಾನು ನಿಮ್ಮನ್ನು ಬಿಟ್ಟು ಹೋಗ್ಬಿಡಬಾರ್ದು. ಪರಲೋಕ ರಾಜನು ಹೋದ ಮೇಲೆ ಚೆನ್ನಾಗಿರುವಾಗ ದೇವ್ರನ್ನ ಬಿಟ್ಟು ಹೋಗ್ಬಿಡ್ತೀರಾ? ಸೊ ಇಲ್ಲಿ ದೇವ್ರು ನಮ್ಮನ್ನು ಕೊಟ್ಟಿರಬೇಕಾದ್ರೆ ಈ ಜೀವನವನ್ನು ನಾವು ಸರಿಯಾಗಿ ನಡೆಸ್ಬೇಕು. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರ ವಾಕ್ಯದಲ್ಲಿದೆ, ಎಲ್ಲರಿಗೂ ರಕ್ಷಣೆ ಅನ್ನೋದು ಒಂದು ಚಿಕ್ಕ ಮಾರ್ಗದಲ್ಲಿ, ಕಷ್ಟವಾದ ಇಕ್ಕಟ್ಟಾದ ಮಾರ್ಗದಿಂದನೇ ನೀವು ರಕ್ಷಣೆಯ ಪರಲೋಕ ರಾಜ್ಯವನ್ನು ಹೋಗಿ ಸೇರ್ಕೋಬೇಕು. ಬೇರೆ ಯಾವ ದಾರಿಯಿಂದನೂ ಕರ್ತರ ರಾಜ್ಯವನ್ನು ಹೋಗಿ ಸೇರುವುದಕ್ಕೆ ಸಾಧ್ಯ ಇಲ್ಲ ಅಂತಿದೆ. ಆ ಕಷ್ಟ ಫಿಸಿಕಲ್ ಆಗಿ ಅಂದರೆ ಬೇರೆಯವ್ರ ಮೂಲಕ ಬರ್ಬೋದು, ಅಥವಾ ಹಣಕಾಸಿನ ವಿಷಯದಲ್ಲಿ ಅನೇಕ ವಿಷಯಗಳು ನಿಮಗೆ ಕಷ್ಟ ಬರ್ಬೋದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಬರುವುದೇನೆಂದರೆ ಆತ್ಮಿಕ ರೀತಿಯಲ್ಲಿ ಕಷ್ಟ. ಅಲ್ಲೆಲೂಯ. ದೇವರು ಹೇಳ್ತಾ ಇರೋದು ಚಿಕ್ಕ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ, ಚಿಕ್ಕ ರೂಟಲ್ಲಿ ಕರ್ಕೊಂಡು, ಅದಕ್ಕೆ ಅರ್ಥ ಏನಂದರೆ ಆತ್ಮಿಕ ರೀತಿಯಾದ ಕಷ್ಟದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಅಷ್ಟು ಟಾಲರೆನ್ಸ್ ಇದೆ, ಏನಿದೆ ಅವ್ರನ್ನ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇದೆ. ಏನು, ನನಗೆ ದೇವರು ಆಚೆಗಡೆ ಕಷ್ಟ ಕೊಟ್ಟರು, ಪಾಪದಲ್ಲಿ ನಾನು ಕಷ್ಟಪಟ್ಟರು ನಾನು ಏನು ಮಾಡ್ತೀನಿ, ಇದೆಲ್ಲ ದಾಟಿ ಬರ್ತೀನಿ ಅಂತ ಅವ್ರಿಗೆ ಬಲ ಇದೆ. ನಮಗೆ ಆ ಬಲ ಇಲ್ಲ. ಅಟ್ಲೀಸ್ಟ್ ನಾವು ಯಾಕಂದರೆ ಹುಟ್ಟಿದಾಗಿನಲ್ಲೇ ಚೆನ್ನಾಗಿ ಬೆಳೆದಿರ್ತೀವಿ. ಇಂಥ ಒಂದು ಕಷ್ಟ ಇಲ್ಲದೆ ಬೆಳೆದಂಥ ನಮಗೆ ಎತ್ಕೊಂಡೋಗಿ ದೇವರ ಆಫ್ರಿಕಾ ಅಲ್ಲ ಸೂದಾನ್ ಅನ್ನೋಂಥ ದೇಶಗಳಲ್ಲಿ ಸೇವೆ ಮಾಡೋಕ್ಕೆ ಬಿಟ್ಟರೆ ನಮಗೆ ಒಂದು ಬಲ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ. ದೇವರೇ ನಿಮ್ಮನ್ನು ಕರೆಯೋದೇ ಹೋದರೆ ಆ ಕಷ್ಟಕ್ಕೆ ನೀವು ಹೋಗಿ ತಲೆ ಕೊಡಬಾರ್ದು. ಅಲ್ಲೆಲೂಯ. ಕಷ್ಟದಲ್ಲೇ ನಾನು ಸಿಗಬೇಕಂದ್ರೆ ನೋಡಿ, ಪೌಲಿಗೂ ಪೇತ್ರನಿಗೂ ಅಷ್ಟು ದೇವರಲ್ಲಿ ರೋಷನೂ ಅಷ್ಟು ಧೈರ್ಯವೂ ಇತ್ತು. ಅವ್ರ ಸಾವನ್ನು ನೋಡಿ ಭಯಪಟ್ಟೇ ಇಲ್ಲ. ನಿಮಗೇನು ಗ್ಯಾರಂಟಿ ಇದೆ ನೀವು ನಾಳೆ ಸಾವು ನೋಡಿ ಭಯಪಡದೇ ಇದ್ದು ಬಿಡ್ತೀರಾ? ಯಾಕಂದರೆ ಚೆನ್ನಾಗಿರುವಂಥ ಜೀವನವನ್ನು ನಡೆಸಿರುವಂಥ ನಮಗೆ ಆ ಒಂದು ಕಷ್ಟ ಗೊತ್ತಿಲ್ಲ. ದೇವ್ರು ಏನು ಮಾಡ್ತಾರೆ, ನಿಮ್ಮಿಂದ ತಾಳಕ್ಕಾಗಷ್ಟು ಮಾತ್ರ ಏನು ಮಾಡ್ತಾರೆ ಅಂತ ನಿಮ್ಮನ್ನು ಪರಿಶೋಧನೆ ಮಾಡ್ತಾರೆ. ಅಲ್ಲೆಲೂಯ. ಒಂದು ವೇಳೆ ದೇವರು ನಿಮ್ಮನ್ನು ಆ ರೀತಿಯೇ ತೊಗೊಬೇಕು, ನಿಮ್ಮ ಜೀವನದಲ್ಲಿ ಅದೆಲ್ಲ ನಡಿಬೇಕು ಅಂತ ಇದ್ದರೆ ದೇವರೇ ನಿಮ್ಮನ್ನು ಏನು ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲೆಲೂಯ. ಆದರೆ ಅದೇ ರಕ್ಷಣೆ, ಆ ದಾರಿಯಲ್ಲೇ ರಕ್ಷಣೆ ಬರುತ್ತೆ ಅಂತ ದೇವರೆಲ್ಲೂ ಹೇಳೇ ಇಲ್ಲ. ಅದಕ್ಕೆ ದೇವರು ವಾಕ್ಯದಲ್ಲಿ ಏನಿದೆ ಅಂದರೆ, ರಿಚ್ ಪೀಪಲ್, ಐಶ್ವರ್ಯವಂತರು ದೇವರಾಜವನ್ನು ಹೋಗಿ ಸೇರುವುದು ತುಂಬ ಕಷ್ಟವಾದ ವಿಷಯ. ಯಾವ ರೀತಿ ಅಂತೆ, ಒಂದು ಒಂಟೆಯನ್ನು ಕಣ್ಣಿನ ಸೂಜಿಯ ಒಂದು ಕಣ್ಣಲ್ಲಿ ಹಾಕುವಷ್ಟು ಕಷ್ಟ. ಯಾಕಂದರೆ ಎಲ್ಲ ಇರುವಾಗ ದೇವರನ್ನು ಹುಡುಕುವುದು ಕಡಿಮೆ. ಸೊ ಇವತ್ತು ನಿಮಗೂ ನನಗೂ ಇರುವುದು ಏನು ಕಷ್ಟ ಅಂದರೆ, ಐಶ್ವರ್ಯವಂತರಿಗಿರುವಂಥ ಕಷ್ಟನೇ ಏನು, ಎಲ್ಲ ಇದೆ, ನಾನು ದೇವರನ್ನು ಹುಡುಕ್ತೀನಾ? ಅವರಿಗಿಂತ ದೇವರಾಜನ್ನು ಹೋಗಿ ಸೇರುವುದಕ್ಕೆ ನಮಗೇನೆ ಕಷ್ಟ. ಯಾಕಂದರೆ ಎಲ್ಲ ಇದೆ, ಯಾವುದಕ್ಕೂ ನಾನು ದೇವ್ರ ಹತ್ರ ಬೇಡಾಡ್ತಾ ಇಲ್ಲ. ದಿನವೂ ಎದ್ದು ದೇವರು ಊಟ ಕೊಡಿ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ, ಬಟ್ಟೆ ಕೊಡಿ ಅಂತಲೂ ಪ್ರಾರ್ಥನೆ, ಎಲ್ಲ ನಮಗೇನಾಗ್ತಾಯಿದೆ ಬಂದು ಸಿಗ್ತದೆ. ದೇವರ ಆಶೀರ್ವಾದ ನಮ್ಮ ಮೇಲೆ ಇಷ್ಟು ಹೆಚ್ಚಾಗಿರಬೇಕಾದ್ರೆ ಅಷ್ಟು ನಾನು ಅವರಿಗೆ ವಿಶ್ವಾಸವಾಗಿದ್ದೀನಿ, ಅವ್ರಿಗೆ ಥ್ಯಾಂಕ್ಫುಲ್ ಆಗಿದ್ದೀನಿ ಅಂದರೆ ಏನು ಹೇಳ್ತೀರಾ, ಅವರಿಗೆ ಸ್ತೋತ್ರ ಹೇಳುವಂಥ ಒಂದು ಸಿಚುವೇಶನ್ ಇದೆಯಾ, ನನಗೆ ಆ ಒಂದು ಮನಸ್ಸು ಇದೆಯಾ ಅಂತ ನೋಡಬೇಕು. ಅಲ್ಲೆಲ್ಲೂ ಪ್ರಾರ್ಥಿಸೋಣ. ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ.
ಯೇಸುವೇ ನಿಮಗೆ ಸ್ತೋತ್ರ, ನೀವು ಒಳ್ಳೆಯವರು, ನಿಮ್ಮ ಕೃಪೆ ಸದಾಕಾಲ ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯಗಳನ್ನು ಓದಿ ನಾವು ಅರ್ಥ ಮಾಡ್ಕೊಳ್ತಾ ಇರೋದು ಏನಂದರೆ ಅಪ್ಪ, ದ್ರಾಕ್ಷೆ ಬಳ್ಳಿಯು ನೀವಾಗಿದ್ದೀರಾ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಅಂತ ಹೇಳ್ತಿರಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಅದಕ್ಕೆ ಅರ್ಥ ಏನಂದರೆ, ಇಸ್ರೇಲ್ ಜನರು ನಿಮ್ಮ ದ್ರಾಕ್ಷೆ ಬಳ್ಳಿಯಾಗಿ ಇರಬೇಕಾಗಿತ್ತು, ಆದರೆ ಅವ್ರು ನಿಜವಾದ ದ್ರಾಕ್ಷೆ ಬಳ್ಳಿಯಾಗಿರಲಿಲ್ಲ. ಪಾಪವನ್ನು ಮಾಡಿ ಮಹಿಮೆಯನ್ನು ಕಳೆದುಕೊಂಡ್ರು. ನಾವೂ ಸಹ ಪಾಪವನ್ನು ಮಾಡಿ ಮಹಿಮೆಯನ್ನು ಕಳೆದುಕೊಂಡಿದ್ದೀವಿ ಅಪ್ಪ. ನಾವು ಸತ್ತೋಗಿದ್ವಿ ಅಂತ ಎಫೆಷನ್ಸಲ್ಲಿ ಹೇಳ್ತೀರಾ. ಆದರೆ ದೇವರೇ, ನೀವು ಆ ನೀವೇ ನಿಜವಾದ ದ್ರಾಕ್ಷ ಬಳ್ಳಿಯಾಗಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮನ್ನು ಸಹ ದ್ರಾಕ್ಷ ಬಳ್ಳಿಯಲ್ಲಿ ಒಬ್ಬರಂಗೆ ಸೇರಿಸ್ಕೊಂಡಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ 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 ಅಪ್ಪ. ನಮ್ಮನ್ನು ಹೆಚ್ಚಾಗಿ ಬೆಳೆಸಿ, ಇನ್ನೂ ನಾವು ನಿಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡಿ ಅಪ್ಪ. ಕಷ್ಟಗಳ ಮೂಲಕ ನಿಮ್ಮನ್ನು ಹೆಚ್ಚಾಗಿ ತಿಳ್ಕೊಬೇಕು. ನಮ್ಮ ಆತ್ಮವನ್ನು ನಾವು ಹುಡುಕಿ ನಾವು ಇನ್ನೂ ನಿಮ್ಮನ್ನು ಹೆಚ್ಚಾಗಿ ತಿಳಿದುಕೊಂಡು ನಿಮಗೆ ಫಲ ಕೊಡುವಂಥ ಮನುಷ್ಯರಾಗಿ ಮಾರ್ಪಡುವುದಕ್ಕೆ ನೀವು ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪವಿತ್ರಾತ್ಮರ ಕೃಪೆಯು ಹೌದಪ್ಪ, ನೀವಪ್ಪ ತಂದೆಯಾದ ದೇವರ ಪ್ರೀತಿಯಿಂದನೂ ಯೇಸು ಕ್ರಿಸ್ತುವಿನ ಕೃಪೆಯ ನಿಮ್ಮ ಬಲ ನಮಗೆ ಕೊಡಿ. ನಾವು ಪಾಪವನ್ನು ಮಾಡದೇ ಇರೋದಕ್ಕೆ ನಿಮ್ಮ ಬಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದೇ ರೀತಿಯಪ್ಪ ಸ್ತೋತ್ರ, ಕೆಟ್ಟ ದಾರಿಗಳಿಂದ ನಮ್ಮನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಬಲವನ್ನು ಕೊಡಿ ಅದೇ ರೀತಿಯಲ್ಲಿ ಪವಿತ್ರಾತ್ಮರ ಅನ್ಯೋನ್ಯತೆ, ಐಕ್ಯತೆ ನಮ್ಮೆಲ್ಲರ ಜೊತೆಯಲ್ಲಿ ಇದ್ದು ಹೌದಪ್ಪ, ನೀವು ನಮ್ಮ ಜೊತೆಯದು ನಡೆಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲರ ಪ್ರಾರ್ಥನೆಗಳಿದೆ ಅಪ್ಪ, ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ಸರಿಯಾದ ಸಮಯದಲ್ಲಿ ಅದಕ್ಕೆ ತಕ್ಕಂಥ ಉತ್ತರವನ್ನು ನೀವು ದಯಪಾಲಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ, ನಮ್ಮ ಮನಸ್ಸನ್ನು ನೀವು ಸರಿಪಡಿಸಿ. ಎಷ್ಟೋ ಜನರಿಗೆ ನಮ್ಮಲ್ಲಿ ಮನಸ್ಸು ಸರಿ ಇಲ್ಲ. ನಾವು ಆಚೆಗಡೆ ನಾವು ಯಾವ ರೀತಿ ತೋರಿಸ್ಕೊಂಡ್ರು ನಮ್ಮ ಮನಸ್ಸು ನಿಮ್ಮ ಹತ್ರ ಇಲ್ಲದೆ ಹೋದರೆ ಆ ಒಂದು ವಿಶ್ರಾಂತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಲೋಕದ ವಸ್ತುಗಳು ವಿಶ್ರಾಂತಿಯನ್ನು ಕೊಡುವುದಕ್ಕೆ ಸಾಧ್ಯನೇ ಇಲ್ಲಪ್ಪ. ಎಲ್ಲ ಮನುಷ್ಯರು ಹುಡುಕ್ತಾ ಇರುವುದು ನಿಮ್ಮಲ್ಲಿ ಬರುವಂಥ ವಿಶ್ರಾಂತಿಯನ್ನು. ನಾವು ಅನೇಕ ವಿಷಯಗಳನ್ನು ಹುಡುಕ್ತೀವಿ, ವಸ್ತುಗಳಲ್ಲಿ ಹುಡುಕ್ತೀವಿ. ದೇವರೇ, ಒಳ್ಳೆ ಮನೆ ಇರಬೇಕು, ಒಳ್ಳೆ ಅದಿರಬೇಕು, ಇದಿದ್ದರೆ ವಸ್ತುಗಳಿದ್ದರೆ ನಾನು ಸಂತೋಷವಾಗಿರ್ತೀನಿ ಅಂತ ಯೋಚನೆ ಮಾಡುವಂಥ ಈ ಒಂದು ಕಾಲದಲ್ಲಿ ನಿಜವಾದ ವಿಶ್ರಾಂತಿ ಯೇಸು ಕ್ರಿಸ್ತುವಿನಲ್ಲಿ ಇದೆ ಅಂತ ನಾವು ತಿಳಿದುಕೊಂಡು ಆ ಒಂದು ಪ್ರೀತಿಯಲ್ಲಿ ಹೆಚ್ಚಾಗಿ ಬೆಳೆಯೋದಕ್ಕೆ ಸಹಾಯ ಮಾಡಿ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಕೇಳಿಸ್ಕೊಂಡು ಸರಿಯಾದ ಸಮಯದಲ್ಲಿ ಸದುತ್ತರವನ್ನು ನೀವು ದಯಪಾಲಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಎಲ್ಲರ ಪ್ರಾರ್ಥನೆಗಳು ನೋಡಿ, ಅವರೆಲ್ಲರೂ ಪ್ರಾರ್ಥನೆ ಮಾಡುವಾಗ ನೀವು ಸಹಾಯ ಮಾಡಿಯಪ್ಪ. ನಮ್ಮ ನೀಡ್ಸ್ ಎಲ್ಲವನ್ನು ಸಂಪೂರ್ಣವಾಗಿ ಮತ್ತೆ 5:6 ನೀವು ಹೇಳುವಂಥ ರೀತಿಯಲ್ಲಿ ಪೂರೈಸೋದಕ್ಕಾಗಿ ಸ್ತೋತ್ರ. ಎಲ್ಲವನ್ನೂ ಹೌದಪ್ಪ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿ ಹೊಂದಿರ್ತೇವೆ. ನೀವು ನಮ್ಮ ಜೊತೆ ನಡೆಸ್ಕೊಡಿ. ಬರುವಂಥ ವಾರದಲ್ಲಿ ಅಪ್ಪ ನಿಮ್ಮ ಆಶೀರ್ವಾದವು ನಮ್ಮ ಜೊತೆಯಲ್ಲದು ನಡೆಸೋದಕ್ಕಾಗಿ ಸ್ತೋತ್ರ. ನಿಮ್ಮ ತಂದೆಯಾದ ದೇವರ ಆ ಒಂದು ಪ್ರೀತಿಯಿಂದ ನಮ್ಮನ್ನು ನಡೆಸಿ ನಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಎಲ್ಲವನ್ನೂ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡೆಂದಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ನನ್ನ ಮನವೇ ಕರ್ತರನ್ನ ಕೊಂಡಾಡು, ನನ್ನ ಸಭೆಯಂದಗಳೇ ಪವಿತ್ರ ನಾಮವನ್ನು ಕೀರ್ತಿಸಿ, ನನ್ನ ಮನವೇ ಕರ್ತರನ್ನ ಕೊಂಡಾಡು, ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಬಲವು, ಅದೇ ರೀತಿ ಪವಿತ್ರ ಆತ್ಮರ ಅನ್ಯೋನ್ಯತೆ, ಐಕ್ಯತೆ ನಮ್ಮೆಲ್ಲರ ಜೊತೆಯನ್ನು ಅದು ನಾವು ಬರುವಂಥ ದಿನದವರೆಗೂ, ಯೇಸು ಕ್ರಿಸ್ತ ಹಿಂತಿರುಗಿ ಬರುವಂಥ ದಿನದವರೆಗೂ ನಮ್ಮೆಲ್ಲರ ಜೊತೆ ಇದ್ದು ಯೇಸು ಕ್ರಿಸ್ತ ನಾಮದಲ್ಲಿ ಇದೆಲ್ಲವನ್ನು ಬೇಡ್ಕೊಳ್ತಾ ನೀವು ನಡೆಸಿದ್ದಕ್ಕಾಗಿ ನಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.